ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯತೀಂದ್ರ ಹೇಳಿಕೆ, ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸದ ಬಳಿಕ ಕುರ್ಚಿ ಬದಲಾವಣೆ ಮತ್ತಷ್ಟು ಮಹತ್ವವನ್ನ ಪಡೆದುಕೊಂಡಿದೆ. ಈ ಬೆನ್ನಲ್ಲೇ ಶಾಸಕರ ಫಾರಿನ್ ಟೂರ್ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಈ ರಿಪೋರ್ಟ್ ನೋಡ್ಕೊಂಡು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿಚ್ಚು ದಗದಗಿಸುತ್ತಿದೆ. ಶಾಸಕರು ಕ್ಷೇತ್ರಗಳಲ್ಲಿನ ತಮ್ಮ ಕೆಲಸಗಳನ್ನ ಬಿಟ್ಟು ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ 2.5 ವರ್ಷ ಕಳೆದೋಯ್ತು. ಮುಂದೇನು, ಯಾರು ಸಿಎಂ ಅನ್ನೋ ಗೊಂದಲದ ನಡುವೆ ಮತ್ತೊಂದು ವಿದ್ಯಮಾನ ನಡೆಯುತ್ತಿದೆ. ನಾಳೆ ಕೆಲ ಕಾಂಗ್ರೆಸ್ ಶಾಸಕರು ವಿದೇಶ ಯಾತ್ರೆ ಹೊರಟಿದ್ದಾರೆ. ನಾಳೆ ಕಾಂಗ್ರೆಸ್ ಶಾಸಕರಿಂದ ವಿದೇಶ ಯಾತ್ರೆ. ಹೈಕಮಾಂಡ್ ವಾರ್ನ್ಗೂ ಸೊಪ್ಪು ಹಾಕದ ಟ್ರಿಪ್. ಹೌದು, ರಾಜ್ಯ ಕಾಂಗ್ರೆಸ್ನಲ್ಲಿನ ಬಣ ಬಡಿದಾಟ ಹೈಕಮಾಂಡ್ಗೂ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಅದರಲ್ಲೂ ರಾಜ್ಯದವರೇ ಆದ ಮಲ್ಲಿಕಾರ್ಜುನ ಖರ್ಗೆ ಹೈಕಮಾಂಡ್ ಅಧ್ಯಕ್ಷರಾಗಿದ್ರೂ ಯಾವ ಬೆಲೆಯೂ ಇಲ್ಲದಂತಾಗಿದೆ. ಸಿದ್ದರಾಮಯ್ಯ ಡಿಕೆಶಿ ಬಣಗಳ ಮೇಲಾಟದಿಂದ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ಅಸಮಾಧಾನಗೊಳ್ಳುವಂತಾಗಿದೆ. ಯತೀಂದ್ರ ಹೇಳಿಕೆ, ಡಿಕೆಶಿ ದೆಹಲಿ ಪ್ರವಾಸದ ಬಳಿಕ ಕುರ್ಚಿ ಬದಲಾವಣೆ ಪ್ರಹಸನ ಮತ್ತಷ್ಟು ಮಹತ್ವ ಪಡೆದುಕೊಂಡಿದೆ. ಈ ಬೆನ್ನಲ್ಲೇ ಶಾಸಕರ ಫಾರಿನ್ ಟೂರ್ ಸಂಚಲನ ಸೃಷ್ಟಿಸಿದೆ. ಹೈಕಮಾಂಡ್ ಹೇಳಿಕೆಗೂ ಡೋಂಟ್ ಕೇರ್ ಎಂದಿರುವ ಕಾಂಗ್ರೆಸ್ನ ಶಾಸಕರು ವಿದೇಶ ಪ್ರವಾಸಕ್ಕೆ ಮುಂದಾಗಿದ್ದಾರೆ. ಯಾರು ಹೇಳಿದ್ರು ನಿಮ್ಗೆ ತಡೆದಿದ್ದಾರೆ ಅಂತ? ಯಾರು ಹೇಳಿದ್ರು? ಎಲ್ಲಿ ಯಾವ ಸುತ್ತೋಲೆ ಬಂದಿದೆಯಪ್ಪ? ಯಾವ ಸುತ್ತೋಲೆ ಇದೆ ನಿಮ್ ಕಡೆಗೆ? ಕಾಪಿ ತಡೆದಿರೋ ಸುತ್ತೋಲೆ ಎಲ್ಲಿದೆ? ಶೋಮಿ ಅಲ್ಲಿ ನಿಮ್ಮಷ್ಟಕ್ಕೆ ನೀವೇ ಊಹೆ ಮಾಡ್ಕೊತೀರಲ್ಲ. ಯಾರು ಕೊಡೆಪ್ಪ? ಅದು ಯಾರ್ಯಾರು ನಾಕೌಟ್ ಆದ್ರು, ಅಪ್ರೂವ್ ಆಗಿರೋರ್ದು ಯಾರ್ದು ಹೈಕಮಾಂಡ್ ಇಂದ ನಾಕೌಟ್ ಇರೋದು ಕೊಡೆಪ್ಪ ಸುತ್ತೋಲೆಗಳನ್ನ. ಸುಮಾರು 20ಕ್ಕೂ ಹೆಚ್ಚು ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ನಾಳೆ ಬೆಂಗಳೂರಿನಿಂದ ಆಸ್ಟ್ರೇಲಿಯಾ ಟ್ರಿಪ್ ಹೋಗಲಿದ್ದಾರೆ. ನಾಳೆ ರಾತ್ರಿ 8 ಗಂಟೆಗೆ ವಿದೇಶ ಪ್ರವಾಸಕ್ಕೆ ತೆರಳಲಿದ್ದು ಮಾರ್ಚ್ 1ರಂದು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಸಮಾನ ಮನಸ್ಕ ಕಾಂಗ್ರೆಸ್ ಶಾಸಕರ ವಿದೇಶ ಪ್ರವಾಸ ಭಾರೀ ಕುತೂಹಲ ಕೆರಳಿಸಿದೆ. ಶಾಸಕರಾದ ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್, ಬಿಎಂ ನಾಗರಾಜು, ಯಶವಂತರಾಯಗೌಡ ಪಾಟೀಲ್, ಅನಿಲ್ ಚಿಕ್ಮಾದು, ಜೆಟಿ ಪಾಟೀಲ್, ಅಲ್ಲಮ್ಮ ಪ್ರಭು ಪಾಟೀಲ್, ಬಸನಗೌಡ ದದ್ದಲ್, ಎಆರ್ ಕೃಷ್ಣಮೂರ್ತಿ, ತುರುವಿಹಾಳ್, ಬಿಬಿ ಚಿಮ್ಮನಗಟ್ಟಿ, ಬಿಆರ್ ಪಾಟೀಲ್, ರಘುಮೂರ್ತಿ ಹಾಗೂ ಪರಿಷತ್ ಸದಸ್ಯ ಶಿವಕುಮಾರ್ ಸೇರಿ ಹಲವರು ವಿದೇಶ ಪ್ರವಾಸಕ್ಕೆ ಹೊರಡಲಿದ್ದಾರೆ. ಇನ್ನು ಶಾಸಕರ ಫಾರಿನ್ ಟ್ರಿಪ್ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿ, ಶಾಸಕರ ಖಾಸಗಿ ಟೂರ್ಗೂ ಸರ್ಕಾರಕ್ಕೂ ಏನ್ ಸಂಬಂಧ ಎಂದು ಪ್ರಶ್ನಿಸಿದ್ದಾರೆ. ಗೋವಾ ಏನ್ ಗೊತ್ತಿಲ್ಲ ಈಗ, ಅಂದ್ರೆ ನಾವು ಎಲ್ಲೂ ಹೋಗ್ಲೇಬಾರ್ದೇನ್ರಿ? ಈಗ ಖಾಸಗಿ ಟೂರ್ ಇದ್ರೆ ಏನ್, ಅದಕ್ಕೆ ಸರ್ಕಾರಕ್ಕೆ ಏನ್ ಸಂಬಂಧ ನೀವೇ ಹೇಳಿ? ಗುಂಪು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಯ್ತ್ರಿ, ನಾವೆಲ್ಲ ಸ್ನೇಹಿತರೆ ಅಲ್ವಾ? ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಪ್ರವಾಸಕ್ಕೆ ಈ ಮೊದಲು 35ಕ್ಕೂ ಹೆಚ್ಚು ಎಂಎಲ್ಸಿಗಳ ಪಟ್ಟಿ ಸಿದ್ದವಾಗಿತ್ತು. ಆದರೆ ಹೈಕಮಾಂಡ್ ರಂಗ ಪ್ರವೇಶದ ಬಳಿಕ ಈ ಪಟ್ಟಿ 20ಕ್ಕೆ ಇಳಿದಿದ್ದು, ನಾಳೆ ಅಂತಿಮವಾಗಿ ಎಷ್ಟು ಶಾಸಕರು ಫ್ಲೈಟ್ ಹತ್ತಲಿದ್ದಾರೆ ಅನ್ನೋದರ ಮೇಲೆ ಹೊಸ ರಾಜಕೀಯ ಲೆಕ್ಕಾಚಾರ ಶುರುವಾಗಲಿದೆ. ಹನುಮಂತ ದುರ್ಗದ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕನ್. ಪ್ರಯತ್ನಕ್ಕೆ ಫಲ ಸಿಗದಿದ್ರು ಪೂಜೆಗೆ ಫಲ ಸಿಕ್ಕೇ ಸಿಗುತ್ತೆ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟ್ರೇಡ್ ಮಾರ್ಕ್. ಡಿಕೆಶಿಯ ಈ ಮಾತುಗಳನ್ನ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟೆ ಹೇಳ್ತಿರೋದು ಅನ್ನೋದು ಅಷ್ಟೇ ಸತ್ಯ. ಆದ್ರೆ ಡಿಕೆ ಶಿವಕುಮಾರ್ ಅವರ ಈ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಈ ರಿಪೋರ್ಟ್ ನೋಡಿ. ಮಂತ್ರಕ್ಕೆ ಮಾವಿನಕಾಯಿ ಉದುರಲ್ಲ. ನಮ್ಮ ಪೂರ್ವಜರ ಈ ಗಾದೆ ಮಾತು ಸಹ ಈಗ ರಾಜಕೀಯ ಅಖಾಡದಲ್ಲಿ ಅಸ್ತ್ರವಾಗಿದೆ. ಅದರಲ್ಲೂ ಸಿದ್ದರಾಮಯ್ಯ ಡಿಕೆಶಿ ನಡುವೆ ನಡೆಯುತ್ತಿರುವ ಮುಖ್ಯಮಂತ್ರಿ ಮಹಾಸಮರದಲ್ಲಿ ಮಾತಿನ ಮಲ್ಲಯುದ್ಧವೇ ನಡೆಯುತ್ತಿದೆ. ಮಂತ್ರದಿಂದ ಸಿಎಂ ಕುರ್ಚಿ ಉದುರೋದಿಲ್ಲ. ಮುಖ್ಯಮಂತ್ರಿ ಗಾದಿ ಫೈಟ್ನಲ್ಲಿ ಗಾದೆಯ ಟಕ್ಕರ್.
ಕರ್ನಾಟಕದ ರಾಜಕೀಯ ರಣರಂಗದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಕುರುಕ್ಷೇತ್ರ ನಡೆಯುತ್ತಿದೆ. ಡಿಸಿಎಂ ಡಿಕೆಶಿ ರಥದ ಸಾರಥಿಯಾಗಿ ತಮ್ಮ ಸುರೇಶ್ ನಿಂತಿದ್ರೆ, ಅಪ್ಪ ಸಿದ್ದರಾಮಯ್ಯಗೆ ಮಗ ಯತೀಂದ್ರರೇ ಸಾರಥಿಯಾಗಿದ್ದಾರೆ. ವಿರೋಧಿ ಪಡೆಗೆ ಸರಣಿ ಮಾತಿನ ಬಾಣಗಳನ್ನು ಬಿಟ್ಟು ಘಾಸಿಗೊಳಿಸುತ್ತಿದ್ದಾರೆ. ಹೌದು, ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳುವವರೆಗೂ ನಾನೇ ರಾಜ್ಯದ ಮುಖ್ಯಮಂತ್ರಿ ಅಂತಿದ್ರೆ, ಯತೀಂದ್ರ ಡಿಕೆಶಿ ಬಣವನ್ನ ನಿತ್ಯ ಕಾದ ಕಾವಲಿ ಮೇಲೆ ಕೂತವರಂತೆ ಮಾಡ್ತಿದ್ದಾರೆ. ಹಾವೇರಿಯಲ್ಲಿ ಯತೀಂದ್ರ ಹೇಳಿದ ಅದೊಂದು ಮಾತು ನೇರ ಡಿಕೆಶಿಯನ್ನೇ ಸ್ಟ್ರೈಟ್ ಹಿಟ್ ಮಾಡಿದೆ. ಪೂಜೆ ಪುರಸ್ಕಾರ ಆರಾಧನೆಗಳು ಇದನ್ನೆಲ್ಲ ಮಾಡಬೇಕಾಗುತ್ತೆ. ಆದ್ರೆ ನಮ್ಮ ಹುಡುಗರ ಚೈತನ್ಯ ಶಕ್ತಿ ನಾವು ಯಾವಾಗ ಕಂಡುಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ನಮ್ಮ ಮನಸ್ಸು ಶುದ್ಧ ಆಗಿದ್ದಾಗ ಮಾತ್ರ. ಅದಕ್ಕೆ ಬಸವಣ್ಣವ್ರು ಏನ್ ಹೇಳಿದ್ದಾರೆ, ಕಳಬೇಡ, ಕೊಲಬೇಡ, ಹುಸೆ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇತರರ ಹಳಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಕೂಡ ಸಂಘವನ್ನು ಉಳಿಸೋ ಪರಿ ಅಂತ ಹೇಳಿದ್ದಾರೆ. ಮತ್ತೆ ದೇವರು ಸುಮ್ಮನೆ ಒಲ್ದು ಬಿಡೋದಿಲ್ಲ, ಮನುಷ್ಯ ಪ್ರಯತ್ನ ಇದ್ರೆ ಮಾತ್ರ. ನಾವು ಬರೀ ಮಂತ್ರಕ್ಕೆ ಮಾವಿನಕಾಯಿ ಉದರಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ದೇವ್ರು ನಂಬ್ಕೊಂಡ್ಬಿಟ್ಟಿದೀವಿ, ಎಲ್ಲ ಭಾರ ದೇವ್ರ ಮೇಲೆ ಹಾಕ್ಬಿಡ್ತೇವೆ, ನಾವೇನು ಮಾಡಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಡ್ತೀವಿ ಅಂತಂದ್ರೆ ಜೀವನದಲ್ಲಿ ಏನು ಸಾಧನೆ ಮಾಡೋಕ್ಕಾಗೋದಿಲ್ಲ. ನಾವು ಪ್ರಯತ್ನ ಪಟ್ಟರೆ ಆಗ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ. ದೇವರ ಆಶೀರ್ವಾದದೊಂದಿಗೆ ನಮ್ಮ ಪ್ರಯತ್ನದೊಂದಿಗೆ ನಾವು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡೋಕೆ ಸಾಧ್ಯ ಆಗುತ್ತೆ. ಕೇಳಿದ್ರಲ್ಲ ಸಿದ್ದರಾಮಯ್ಯ ಅವರ ಪುತ್ರನ ಮಾತುಗಳನ್ನ. ಇಷ್ಟಕ್ಕೆ ಯತೀಂದ್ರ ವಾಗ್ಬಾಣ ನಿಲ್ಲಲಿಲ್ಲ. ತಂದೆ ಪರ ಮತ್ತೆ ಅಹಿಂದ ಟ್ರಂಪ್ ಕಾರ್ಡ್ ಪ್ರಯೋಗಿಸಿದ ಯತೀಂದ್ರ ಪವರ್ ಫೈಟ್ಗೆ ಮತ್ತೊಂದು ಟ್ವಿಸ್ಟ್ ಕೊಟ್ರು. ರಾಜಕೀಯ ಶಕ್ತಿ ಬರಬೇಕು ಅಂತಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಲ್ಲೇ ಬಲ ಇರುವಂತದ್ದು. ಹಿಂದುಳಿದ ವರ್ಗದವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ರಾಜಕೀಯ ಶಕ್ತಿ ಪಡ್ಕೊಳಕ್ಕಾಗುತ್ತೆ. ನಮ್ಮ ಸಮುದಾಯ ಯಾವಾಗಲೂ ಕೂಡ ಒಗ್ಗಟ್ಟಾಗಿದ್ದು, ಯಾವಾಗಲೂ ಕೂಡ ಸಿದ್ದರಾಮಯ್ಯ ಬೆಂಬಲ ಆಶೀರ್ವಾದ ಮಾಡಿದಿರಿ. ಹಾಗಾಗಿ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ದೇವರಾಜ ಅವರ ಇಷ್ಟು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿದ್ದರು. ಆ ದಾಖಲೆಯನ್ನು ಮುರಿದು ಕೂಡ ಇವತ್ತು 7 ವರ್ಷಗಳಿಗಿಂತ ಹೆಚ್ಚು ಕಾಲ ಒಂದೆಡೆ ಯತೀಂದ್ರ ಡಿಕೆಶಿ ವಿರುದ್ಧ ಗುಡುಗಿದ್ರೆ, ಮತ್ತೊಂದೆಡೆ ಹರಿಪ್ರಸಾದ್ ಸಹ ಡಿಸಿಎಂ ಬೆಂಬಲಿಗರಿಗೆ ಟಕ್ಕರ್ ನೀಡಿದ್ರು. ಘೋಷಣೆ ಜೈಕಾರಕ್ಕೆಲ್ಲ ಕುರ್ಚಿ ಸಿಗಲ್ಲ ಎಂದು ಛೇಡಿಸಿದ್ರು. ಈ ರೈಲ್ವೆ ಇಂಜಿನ್ ರೈಲ್ವೆ ಸ್ಟೇಷನ್ ಬರುವಾಗ ಸ್ಟೇಷನ್ ಹತ್ರ ಬರ್ತಾ ಬರ್ತಾ ದೊಡ್ಡ ಕೂಗಾಟ ಆಗುತ್ತೆ. ಟೀ ಮಾರೋನು, ಕಾಫಿ ಮಾರೋನು, ಪೇಪರ್ ಮಾರೋನು ಎಲ್ಲರೂ ಕೂಗ್ತಾ ಇರ್ತಾರೆ. ಆ ರೈಲ್ ಬಂದು ನಿಂತು ರೈಲ್ ಕೂಡ ಜೋರಾಗಿ ಕೂಗ್ತಾ ಇರುತ್ತೆ. ರೈಲ್ ಬಂದು ನಿಂತು ಆ ರೈಲ್ ಮುಂದೆ ಹೋದ್ರೆ ಎಲ್ಲ ತಣ್ಣಗಾಗುತ್ತೆ. ಹಾಗೆ ಶಿವಕುಮಾರ್ ಅವರು ಬಂದಾಗ ದೊಡ್ಡ ಆರ್ಭಟ ಆಗುತ್ತೆ, ಅವ್ರು ಸುಮ್ಮನೆ ಹೋದಾಗ ದೊಡ್ಡ ಆರ್ಭಟ ಆಗುತ್ತೆ. ಅದರಿಂದ ಡಿಕೆಶಿ ಇಂದು ಸಿಎಂ ಪಟ್ಟ ಸಿಗುತ್ತೆ, ನಾಳೆ ಸಿಎಂ ಪಟ್ಟ ಸಿಗುತ್ತೆ ಅಂತ ಕಾಯ್ಕೊಂಡಿದ್ದ ಅಭಿಮಾನಿಗಳಿಗೆ ಮತ್ತೆ ಮತ್ತೆ ನಿರಾಸೆ ಆಗ್ತಿದೆ. ಆದರೆ ಡಿಕೆಶಿ ಮಾತ್ರ ಹೈಕಮಾಂಡ್ ನನ್ನ ಕೈ ಬಿಡಲ್ಲ ಎಂದು ಹೆಬ್ಬಂಡೆಯಂತೆ ಗಟ್ಟಿಯಾಗಿ ನಿಂತಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕನ್. ಯತೀಂದ್ರ ಸಿದ್ದರಾಮಯ್ಯ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅವ್ರನ್ನೇ ಕೇಳಬೇಕು. ಆದ್ರೆ ಡಿಕೆ ಶಿವಕುಮಾರ್ ಅವರು ಪೂಜೆ ಪುನಸ್ಕಾರ, ಮಠ ಮಂದಿರ, ಅಜ್ಜಯ್ಯನ ಆಶೀರ್ವಾದ ಎಲ್ಲವನ್ನ ಕೂಡ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಯಾವುದೇ ಒಂದು ಶುಭ ಕಾಲ ಸನ್ನಿಹಿತವಾಗ್ತಾ ಇದೆ ಅಂತಂದಾಗ ಪ್ರಯತ್ನಗಳು ಕೂಡ ಇರಬೇಕಲ್ಲ. ಆ ಪ್ರಯತ್ನವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಅವ್ರದೇ ಆದಂತ ಆಯಾಮದ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಇಷ್ಟು ದಿನಗಳ ಕಾಲ ಕಾಯ್ತಾ ಇದ್ದಂತ ಆ ಶುಭ ಕಾಲ ಬಂದೈತಾ? ಈ ಪ್ರಶ್ನೆಗಳು ಇವತ್ತು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಅವರನ್ನ ಕೇಳಿದ್ರೆ ಕಲ್ ತಗೊಂಡು ಹೊಡೆದ್ರೆ ಮಾತ್ರನೇ ಮಾವಿನಕಾಯಿ ಬೀಳೋದಂತಾನೆ ಹೇಳ್ತಾರೆ. ಸೆಷನ್ ಅಲ್ಲೇ ಹೇಳಿದ್ರು, ಅಧಿಕಾರ ಬೇಕಾದಾಗ ಬಾಗಿಲನ್ನ ಒದ್ದು ಒಳಗೋಗ್ಬೇಕು ಅಂತೇಳಿ. ಅದು ಅವರ ಸ್ಟೈಲ್, ಅವರು ಅದನ್ನೇ ಹೇಳ್ತಾರೆ. ನಾನು ದೆಹಲಿಗೆ ಬಂದಿರೋದು ಧೂಳು ಕುಡ್ಕೊಂಡು ಹೋಗಕ್ಕಲ್ಲ, ಗಾಳಿ ಕುಡ್ಕೊಂಡು ಹೋಗಕ್ಕಲ್ಲ ಬಂದಿರೋದು, ನಾನು ರಾಜಕೀಯ ಮಾಡೋಕೆ ಬಂದಿರೋದು, ನನಗೂ ಕೂಡ ಗೊತ್ತಿದೆ ಅಂತೇಳಿ ಮೊನ್ನೆ ಹೋದ್ವಾರ ದೆಹಲಿಗೆ ಹೋಗಿದ್ದಾಗ ಹೈಕಮಾಂಡ್ನ ನಾಯಕರನ್ನ ಮೀಟ್ ಮಾಡಿ, ಸೋನಿಯಾ ಗಾಂಧಿ ಅವರನ್ನ ಮೀಟ್ ಮಾಡಿ, ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿ ಹೊರಗಡೆ ಬಂದು ಮಾಧ್ಯಮದವರಿಗೆ ಕೊಟ್ಟಂತ ಹೇಳಿಕೆ. ಒಳಗಡೆ ಏನ್ ಮಾತುಕತೆ ಆಗಿದೆ ಅನ್ನೋದನ್ನ ಮಾಧ್ಯಮದವರ ಮುಂದೆ ಬಹಿರಂಗಪಡಿಸುವ ಅವಶ್ಯಕತೆ ಇಲ್ಲ. ಆದ್ರೆ ನಾನು ದೆಹಲಿಗೆ ಬಂದಿರೋದು ಧೂಳು ಕುಡ್ಕೊಂಡು ಹೋಗಕ್ಕೆ ಅಥವಾ ಗಾಳಿ ಕುಡ್ಕೊಂಡು ಹೋಗಕ್ಕಲ್ಲ, ರಾಜಕೀಯ ಮಾಡೋದಕ್ಕೆ ಅಂತೇಳಿ. ಇದು ಪ್ರಯತ್ನ. ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕಲ್ ತಗೊಂಡು ಹೊಡೆದ್ರೆ ಮಾವಿನಕಾಯಿ ಖಂಡಿತವಾಗ್ಲೂ ಬೀಳುತ್ತೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ವಾದ. ನೋಡಿ, ಯಾವಾಗ್ಲೂ ಕೂಡ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇರ್ತಾರೆ ಡಿಕೆ ಶಿವಕುಮಾರ್ ಅವರು. ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ, ಪ್ರಯತ್ನವನ್ನ ಪಡ್ತಾರೆ. ಆ ಫಲ ಕೊಡೋದು ಬಿಡೋದು ಆ ಭಗವಂತನಿಗೆ ಬಿಟ್ಟಿದ್ದು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತಾರೆ. ಈಗ ಅದನ್ನೇ ಮಾಡ್ತಿದ್ದಾರೆ. ನೋಡಿ, ಒಂದು ವಿಚಾರವನ್ನ ಹೇಳಬೇಕು. ಮೊನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ 2 ಚರ್ಚೆಗಳಾಗ್ತಾ ಇದೆ. ಒಂದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ಆಂತರಿಕವಾಗಿ ಸಿಕ್ಕಿರುವಂತಹ ಒಂದಷ್ಟು ಮಾಹಿತಿ. ಡಿಕೆ ಶಿವಕುಮಾರ್ ಅವರು ಕಳೆದ ವಾರ ದೆಹಲಿಗೆ ಹೋಗಿದ್ರು.
ಆಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಕೆಲಸವನ್ನ ಮಾಡಿದ್ರು. ಸೋನಿಯಾ ಗಾಂಧಿ ಅವ್ರನ್ನ ಮೀಟ್ ಮಾಡಿದ್ರು, ರಾಹುಲ್ ಗಾಂಧಿ ಅವ್ರನ್ನ ಮೀಟ್ ಮಾಡಿದ್ರು. ಆ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳನ್ನ ಹೇಳಿದ್ದಾರೆ. ನೋಡಿ, ನನಗೆ ಮಾತು ಕೊಟ್ಟಿದ್ದಾರೆ, ಅವತ್ತು ಯಾರಿದ್ರು ಎಲ್ಲರ ಹೆಸರು ಗೊತ್ತಿದೆ, ಇದೆಲ್ಲವನ್ನು ಕೂಡ ಪ್ರಸ್ತಾಪ ಮಾಡಿದ್ರಂತೆ. ಆಗ ರಾಹುಲ್ ಗಾಂಧಿ ಹೇಳಿದ್ರಂತೆ, ಡೋಂಟ್ ವರಿ DKG, ಎಲ್ಲವನ್ನು ಕೂಡ ಸದ್ಯದಲ್ಲೇ ಇತ್ಯರ್ಥ ಮಾಡೋಣ. ನಾನು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ನಿಮಗೂ ಮತ್ತು ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ದೆಹಲಿಗೆ ಬರೋದಕ್ಕೆ ಹೇಳ್ತೀನಿ, ಕರೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಇತ್ಯರ್ಥ ಮಾಡೋಣ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ತಮ್ಮ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಆದ್ರೆ ಇತ್ಯರ್ಥ ಮಾಡೋಣ ಅಂತ ಹೇಳಿ ಡೋಂಟ್ ವರಿ DKG ಅಂತೇಳಿ ರಾಹುಲ್ ಗಾಂಧಿ ಅವರು ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರಂತೆ. ಇದು ಈಗ ಈ ಚರ್ಚೆ ಆಗ್ತಾ ಇರೋದು DK ಬಣದಲ್ಲಿ. ಹೈಕಮಾಂಡ್ ನಿಂದ ಯಾವಾಗ ಕಾಲ್ ಬರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಕುತೂಹಲದಿಂದ ಕಾದು ನಿಂತಿದ್ದಾರೆ. ಕಾಲ್ ಯಾವಾಗ ಬರುತ್ತೆ ಅಂತ. ಇದು DK ಬಣದಲ್ಲಿ ಆಗ್ತಾ ಇರುವಂತ ಚರ್ಚೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಬಣದಲ್ಲಿ ಬೇರೆ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಅದು ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವಂತ ಪ್ರಶ್ನೆನೇ ಇಲ್ಲ. ಅಹಿಂದ ನಾಯಕ ಅವರು, ಅಹಿಂದ ನಾಯಕನನ್ನೇನಾದ್ರೂ ಕೆಳಗಿಳಿಸ್ಬಿಟ್ರೆ ನಮಗೆ ಅಹಿಂದ ಮತಗಳು ಕಾಂಗ್ರೆಸ್ ಕೈ ಬಿಟ್ಟು ಹೋಗುತ್ತೆ, ದೊಡ್ಡ ಸಮಸ್ಯೆ ಆಗುತ್ತೆ. ಹೈಕಮಾಂಡ್ ಈ ಟೈಮಲ್ಲಿ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ನಾವು ಕೂಲ್ ಆಗಿರೋಣ, ಹೈಕಮಾಂಡ್ ಏನು ಸ್ಟೆಪ್ ಅನ್ನ ತೆಗೆದುಕೊಳ್ಳೋದಿಲ್ಲ ಅಂತೇಳಿ ಸಿದ್ದು ಬಣದ ನಾಯಕರು ಅಂತರಂಗದಲ್ಲಿ ಮಾತಾಡ್ಕೊಳ್ತಾ ಇರುವಂತಹ ಮಾತುಗಳು. ನೋಡಿ, DK ಶಿವಕುಮಾರ್ ಅವರ ವಿಚಾರವಾಗಿ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಯಾವ ಅರ್ಥದಲ್ಲಿ ಹೇಳಿದ್ರೂ ಗೊತ್ತಿಲ್ಲ. ಆದ್ರೆ ಅವರ ಹೇಳಿಕೆಯನ್ನು ಗಮನಿಸಿದಾಗ ಒಂದು ಮಹಾಭಾರತದ ಒಂದು ಸನ್ನಿವೇಶ ನೆನಪಿಗೆ ಬರುತ್ತೆ. ಯುದ್ಧಕ್ಕೆ ಹೋಗ್ತಾ ಇರ್ತಾನೆ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅರ್ಜುನ ಕೃಷ್ಣನ ಕೇಳ್ತಾನಂತೆ, ಕೃಷ್ಣ, ನಾವು ಈ ಯುದ್ಧವನ್ನ ಗೆದ್ದೇ ಗೆಲ್ತೀವಿ ಅಂತೇಳಿ ನಮ್ಮ ಹಣೆ ಬರಹದಲ್ಲಿ ಬರದಾಗಿದೆ, ಮತ್ತಿನ್ಯಾಕೆ ಹೋಗಿ ನಾವು ಅಲ್ಲೋಗಿ ಗುದ್ದಾಡಿ ರಕ್ತಗಳನ್ನ ಸುರಿಸಿ ಸಾವು ನೋವುಗಳ ಸಂಭವಿಸಿ ಗೆಲ್ಲಬೇಕು? ಹಣೆ ಬರದಲ್ಲಿ ಬರ್ದಿದೆಯಲ್ಲ, ಹೋಗೋದ್ ಬೇಡ ಅಂತ ಹೇಳ್ತಾನಂತೆ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ ಅರ್ಜುನನ್ಗೆ, ಅರ್ಜುನ, ನೀನು ಅಲ್ಲಿ ಹೋಗಿ ನೀನೇ ಗೆಲ್ತಿ ಅಂತ ಬರ್ದಿರ್ಬೋದು, ಆದ್ರೆ ನೀನಲ್ಲಿ ಹೋಗಿ ಪ್ರಯತ್ನವನ್ನ ಪಟ್ಟರೆ ಮಾತ್ರ ನೀನು ಗೆಲ್ಲೋದು ಅಂತ ಕೂಡ ಅಲ್ಲಿ ಬರ್ದಿರುತ್ತೆ. ಅದನ್ನ ಮರೆಯೋದಕ್ಕೆ ಹೋಗ್ಬೇಡ, ಪ್ರಯತ್ನವನ್ನ ಪಡಲೇಬೇಕು ಅಂತೇಳಿ ಹೇಳಿದಾಗ ಹೋಗಿ ಯುದ್ಧವನ್ನ ಮಾಡಿ ಯುದ್ಧವನ್ನ ಗೆಲ್ತಾರಂತೆ. ಅದೇ ರೀತಿಯಾಗಿ ಇಲ್ಲಿ DK ಶಿವಕುಮಾರ್ ಅವರು ಕೂಡ ಅದನ್ನೇ ಮಾಡ್ತಿದ್ದಾರೆ. CM ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವ ಆಸೆಯಲ್ಲಿದ್ದಾರೆ. ಆದ್ರೆ ಪ್ರಯತ್ನ ಪಡಬೇಕಲ್ವಾ, ಪ್ರಯತ್ನ ಪಡ್ತಿದ್ದಾರೆ. DK ಬಣದ ನಾಯಕರು ಇವತ್ತು ಅದನ್ನೇ ಇಟ್ಕೊಂಡ್ತಾರೆ. ಶಿವಗಂಗಾ ಬಸವರಾಜ್ ಅವರು ಒಂದು ಮಾತನ್ನ ಹೇಳ್ತಾರೆ, ಒಂದು ಕ್ಲಾರಿಟಿ ಕೊಟ್ಬಿಡಿ. ಕೊಡ್ತೀರೋ ಇಲ್ವೋ? ಹೈಕಮಾಂಡ್ ಆ ಕ್ಲಾರಿಟಿ ಇನ್ನೂ ಕೂಡ ಕೊಟ್ಟಿಲ್ಲ, ಇಬ್ಬರಿಗೂ ಕೂಡ ಕೊಟ್ಟಿಲ್ಲ. ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ ಶಾಸಕರು. ಯಾವ ತರ ಅಂತಂದ್ರೆ, DK ಶಿವಕುಮಾರ್ ಹತ್ರ ಹೋದ್ರೆ ಸಿದ್ದರಾಮಯ್ಯ ಅವ್ರ ಕೋಪ, ನೋಡ್ದಾ DK ಶಿವಕುಮಾರ್ ಹತ್ರ ಹೋಗ್ತಾನೆ, ಬರ್ಲಿ ನನ್ನ ಹತ್ರ ಮಾತಾಡ್ತೀನಿ ಅಂತ. ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು DK ಶಿವಕುಮಾರ್ ಹತ್ರ ಬಂದ್ರೆ ಇವ್ರ ಕೋಪ, ಅವ್ರ ಹತ್ರ ಬಿಟ್ಟು ಇವ್ರ ಹತ್ರ ಬಂದ್ರೆ ಇವ್ರ ಕೋಪ. ಶಾಸಕರು ಯಾರ ಹತ್ರ ಹೋಗ್ಬೇಕು ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಟ್ರೆ. DK ಹತ್ರ ಹೋದ್ರೆ ಸಿದ್ದುಗೆ ಕೋಪ, ಸಿದ್ದು ಹತ್ರ ಹೋದ್ರೆ DK ಕೋಪ. ಹೆಂಗಪ್ಪ ನಾವು ಸಹಿಸ್ಕೊಂಡಿರೋದು? ಆಗಲ್ಲ ನಮ್ಗೆ ಈ ತರ ಆದ್ರೆ. ಅಲ್ಲಿ ಕ್ಷೇತ್ರದಲ್ಲಿ ಜನ ಕ್ಯಾಕ್ರಸ್ ತುಮಕಂತ ಹೋಗಿತಾ ಇದ್ದಾರೆ. ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ರಸ್ತೆಗಳು ಬರ್ತಾ ಇಲ್ಲ, ಚರಂಡಿಗಳು ಬರ್ತಾ ಇಲ್ಲ. ನಮ್ಗೆ ಕ್ಷೇತ್ರಕ್ಕೆ ಅನುದಾನ ಬೇಕಿದೆ. ಅನುದಾನ ಕೇಳಬೇಕು ಅಂದ್ರೆ ಯಾರ ಹತ್ರ ಹೋಗ್ಬೇಕು? DK ಕ್ಷೇತ್ರ ಹೋಗ್ಬೇಕಾ, ಸಿದ್ದರಾಮಯ್ಯ ಹತ್ರ ಹೋಗ್ಬೇಕಾ? ಈ ಗೊಂದಲದಲ್ಲಿದ್ದಾರೆ ಶಾಸಕರು. ಇದೆಲ್ಲದರ ನಡುವೆ ಹೈಕಮಾಂಡ್ ಅನ್ನ ಭೇಟಿ ಮಾಡ್ಕೊಂಡ್ ಬಂದಂತ DK ಶಿವಕುಮಾರ್ ಅವರು ಫುಲ್ ಜೋಶಲ್ಲಿದ್ದಾರೆ. ಹೇಳಿಕೆಗಳಿಂದ ಗೊತ್ತಾಗ್ತಾ ಇದೆ. ಅಜ್ಜಿಯ ಆಶೀರ್ವಾದವನ್ನ ಕೂಡ ಪಡೆದುಕೊಂಡ್ರು. ದೇವರು ದಿಂಡ್ರು ಅಂತ ಹೋಗ್ತಿರ್ತಾರೆ, ಅವರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಿರ್ತಾರೆ. ಇದನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ರ, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅಂತ. ಕಲ್ಲು ಹೊಡೆದ್ರೆ ಮಾವಿನಕಾಯಿ ಉದುರುತ್ತೆ ಅಂತ ನಾನು ಆರಂಭದಲ್ಲಿ ಹೇಳಿದೆ. ಆ ಕೆಲಸವನ್ನ DK ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ರಾಜ್ಯ ಕಾಂಗ್ರೆಸ್ ಪಾಳದಲ್ಲಿ ಆಗ್ತಾ ಇದ್ರೆ, ಹೈಕಮಾಂಡ್ ಮಾತ್ರ ಪಕ್ಕದ ರಾಜ್ಯದ ಕೇರಳದ ಚುನಾವಣೆ ಮೇಲೆ ಕಂಡು ಬಿದ್ದಿರೋದು. ಫುಲ್ ಕಂಪ್ಲೀಟ್ ಅಲ್ಲೇ ಇದೆ. ಏನಾದ್ರು ಮಾಡಿ ಕೇರಳ ಈ ಸರಿ ಗೆಲ್ಬೇಕು. ಯಾಕಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್ ನಡೆದಾಗ 40% ಮುಸ್ಲಿಂ ಮತಗಳು ಪಿಣರಾಯಿ ವಿಜಯನ್ ಪಕ್ಷಕ್ಕೆ ಹಾಕಲಿಲ್ಲ ವೋಟ್. ಕಾಂಗ್ರೆಸ್ನತ್ತ ಒಲವನ್ನ ತೋರಿಸಿತ್ತು. ಇದೇ ಕಾರಣಕ್ಕೋಸ್ಕರ ಪಿಣರಾಯಿ ವಿಜಯನ್ ಪಕ್ಷ ಮುಗಿಬೀಳ್ತಾ ಇದೆ ಕಾಂಗ್ರೆಸ್ ಮೇಲೆ. ನಾವು ಇಂತಹ ಒಂದು ಅವಕಾಶವನ್ನ ಮಿಸ್ ಮಾಡ್ಕೋಬಾರ್ದು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಶತಾಯಗತಾಯ ಪ್ರಯತ್ನವನ್ನ ಪಡಲೇಬೇಕು ಅಂತೇಳಿ ಹೈಕಮಾಂಡ್ ನ ಚಿತ್ತ ನೆಟ್ಟಿರೋದು ಕೇರಳದ ಚುನಾವಣೆ. ಆದ್ರೆ ಇಲ್ಲಿ ರಾಜ್ಯದಲ್ಲಿ ಮಾತ್ರ ಕುರ್ಚಿ ಕಾಳಗ ನಡೀತಾ ಇದೆ. ಫಾರಿನ್ ಟ್ರಿಪ್ ಚರ್ಚೆ ಆಗ್ತಾ ಇದೆ. ಮಂತ್ರ, ಮಾವಿನಕಾಯಿ ಇದೆಲ್ಲವೂ ಕೂಡ ನಡೀತಾನೆ ಇದೆ. ಇದು ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ, DK ಶಿವಕುಮಾರ್ ಅವರ ಕನಸು ನನಸು ಯಾವಾಗ ಆಗುತ್ತೋ
ಅಥವಾ ಸಿದ್ದರಾಮಯ್ಯವರು ಸುತಾರಾಮ್ ನನ್ ಬಿಟ್ಟು ಕೊಡೋದಿಲ್ಲ, ಅದೇನಾಗುತ್ತೋ ಆಗ್ಲಿ ಅಂತೇಳಿ ಹಠ ಹಿಡಿದು ಕುಳಿತುಕೊಳ್ತಾರ? ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕು. ಮುಂದಿನ ಸುದ್ದಿ ಗಮನ ಕೊಡಿ. ಪ್ರಿಯಾಂಕಾ ಖರ್ಗೆ ಅವರು ಮತ್ತೆ ಆರ್ಎಸ್ಎಸ್ ನಡುವಿನ ಸಂಘರ್ಷ ಅದ್ಯಾಕೋ ತಣ್ಣಗಾಗುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಸಮಯ ಸಿಕ್ಕಾಗಲೆಲ್ಲ ಸಂಘದ ವಿರುದ್ಧ ಸಮರಕ್ಕೆ ಸಜ್ಜಾಗುವ ಐಟಿ ಮಿನಿಸ್ಟರ್ ಆರ್ಎಸ್ಎಸ್ ವಿರುದ್ಧ ಮತ್ತೊಂದು ಬಿಗ್ ಬಾಂಬ್ ಅನ್ನ ಸೇರಿಸಿದ್ದಾರೆ. ಏನ್ ಗೊತ್ತಾ, ರಿಪೋರ್ಟ್ ನೋಡಿ. ಕೇವಲ ಮಾತಿನ ಚಪಲಕ್ಕೆ ಮತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗಬೇಕು. ಸಾವಿರಾರು ಕೋಟಿ ಇನ್ನೂ ಸಹ ಅಕೌಂಟ್ ಕೊಟ್ಟಿಲ್ಲ ಅಂದ್ರೆ ಹಣ ಎಲ್ಲಿಂದ ಬಂದಿದೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಸಚಿವ ಪ್ರಿಯಾಂಕ್ ಖರ್ಗೆ ನಡುವಿನ ಸೈದ್ಧಾಂತಿಕ ಸಂಘರ್ಷ ಮತ್ತೊಂದು ಮಗ್ಗಲು ಬದಲಿಸಿದೆ. ಚಿತ್ತಾಪುರದ ಪಥಸಂಚಲನದಿಂದ ಆರಂಭವಾದ ತಿಕ್ಕಾಟ ಇದೀಗ ಮನಿ ಲಾಂಡರಿಂಗ್ ಆರೋಪದವರೆಗೂ ಕೂಡ ಬಂದು ನಿಂತಿದೆ. ಸಂಘದ ವಿರುದ್ಧ ಮನಿ ಲಾಂಡರಿಂಗ್ ಬಾಂಬ್, ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಕೇಸರಿ ಕೊತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1925 ವಿಜಯದಶಮಿಯಂದು ಸ್ಥಾಪನೆಯಾದ ಈ ರಾಷ್ಟ್ರಭಕ್ತರ ಸಂಘಟನೆ 100 ವರ್ಷ ಪೂರೈಸಿದೆ. ಆರ್ಎಸ್ಎಸ್ಗೆ 100 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಶುರುವಾದ ಪಥಸಂಚಲನ ಫೈಟ್ ಇದೀಗ ಮನಿ ಲಾಂಡರಿಂಗ್ ಆರೋಪದವರೆಗೂ ಕೂಡ ಬಂದು ನಿಂತಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಆರ್ಎಸ್ಎಸ್ನ ಹಣದ ಮೂಲವನ್ನ ಕೆದಕುತ್ತಿದ್ದಾರೆ. ಮೊದಲು ಗುರುದಕ್ಷಿಣೆಯನ್ನ ಗುರಿಯಾಗಿಸಿಕೊಂಡಿದ್ದ ಐಟಿ ಮಿನಿಸ್ಟರ್ ಇದೀಗ ಮನಿ ಲಾಂಡರಿಂಗ್ನ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ, ಪೀಪಲ್ ಆರ್ ಇಂಟು ಮನಿ ಲಾಂಡ್ರಿಂಗ್. ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ಇಷ್ಟು? ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ದೆವ್ವದ ನೆರಳ ಜೊತೆ ಜಗಳ ಆಡ್ತಾ ಇದೆ. ದೆವ್ವದ ನೆರಳ ಯಾವುದು? ಬಿಜೆಪಿ. ದೆವ್ವ ಯಾವುದು? ಸೊ ಈ ನೆರಳ ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಆರ್ಎಸ್ಎಸ್ ವಿರುದ್ಧದ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕಿಡಿಕಾರಿದ್ದಾರೆ. ಇದೆಲ್ಲ ನಾಲಿಗೆ ಚಪಲ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಕೇವಲ ಮಾತಿನ ಚಪಲಕ್ಕೆ ಮತ್ತೆ ಮಾಧ್ಯಮಗಳಲ್ಲಿ ಸುದ್ದಿ ಆಗಬೇಕು, ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಬೇಕು. ಯಾಕಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಏನೋ ಚರ್ಚೆ ಸಾಕಷ್ಟು ನಡೀತಾ ಇದೆ. ಅವರು ಅದರಲ್ಲಿ ಆಕಾಂಕ್ಷಿ ಇದ್ದಾರೆ, ನನಗಂತೂ ಗೊತ್ತಿಲ್ಲ. ಬಿಜೆಪಿ ನಾಯಕರು ಪ್ರಿಯಾಂಕ್ ವಿರುದ್ಧ ಮುಗಿಬೀಳ್ತಾ ಇದ್ದ ಹಾಗೆ ಸಿದ್ದರಾಮಯ್ಯ ಬಡದ ಹಿರಿಯ ನಾಯಕರು ಐಟಿ-ಬಿಟಿ ಮಿನಿಸ್ಟರ್ ಸಹಾಯಕ್ಕೆ ಧಾವಿಸಿದ್ದು ಹೀಗೆ. ಪ್ರಿಯಾಂಕಾ ಖರ್ಗೆ ಅವರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ. ಈಗ ಯಾರಾದ್ರೂ ಒಂದು 100 ಕೋಟಿ ವ್ಯವಹಾರ ಹೆಚ್ಚು ಕಮ್ಮಿ ಇದ್ರೆ ಅವ್ರಿಗೆ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಹಾಕ್ತಾರೆ, ಪ್ರಿವೆನ್ಷನ್ ಆಫ್ PMLA ಕೇಸಲ್ಲಿ ಹಾಕ್ತಾರೆ. ಸಾವಿರಾರು ಕೋಟಿ 2400 NGOಗಳು ಇರ್ತಕ್ಕಂಥ RSS ಇನ್ನೂ ಸಹ ಅಕೌಂಟ್ ಕೊಟ್ಟಿಲ್ಲ ಅಂದ್ರೆ ಹಣ ಎಲ್ಲಿಂದ ಬಂದಿದೆ? ಎಲ್ಲ ರಿಜಿಸ್ಟರ್ ಆಗಬೇಕಲ್ಲ, ಸಂಘಗಳೆಲ್ಲ ರಿಜಿಸ್ಟರ್ ಆಗ್ತಾವಲ್ಲ. ದಲಿತ ಸಂಘಟನೆ ಇದೆ, ಇಟ್ಸ್ ಅ ರಿಜಿಸ್ಟರ್ ಆರ್ಗನೈಸೇಷನ್. ಎನಿ ಸೋಷಿಯಲ್ ಮೂವ್ಮೆಂಟ್ ಆರ್ ಎನಿ ಆರ್ಗನೈಸೇಷನ್ ಮಸ್ಟ್ ಗೆಟ್ ರಿಜಿಸ್ಟರ್ಡ್ ಅಂಡರ್ ದಿ ರಿಜಿಸ್ಟ್ರೇಷನ್ ಆಕ್ಟ್. ಏನ್ ಮಾಡ್ತಾರೆ ಏನ್ ಮಾಡಲ್ಲ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ಬಟ್ ರಿಜಿಸ್ಟರ್ ಆಗ್ಬೇಕಲ್ಲ. ಆರ್ಎಸ್ಎಸ್ನ ಹಣದ ಹುಂಡಿ ಮಾತ್ರವಲ್ಲ, ಒಂದೇ ಮಾತರಂ ಕಡ್ಡಾಯಕ್ಕೂ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಮೋದಿ ಸರ್ಕಾರದಿಂದ ರಾಷ್ಟ್ರಗೀತೆಗೆ ಅವಮಾನ ಅಂತ ಆರೋಪಿಸ್ತಾ ಇದ್ದಾರೆ. ಭಾರತ ದೇಶದ ರಾಷ್ಟ್ರಗೀತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಇದು ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನೀವು 2ನೇ ಪಂಕ್ತಿಯಲ್ಲಿ ನೋಡಿದಾಗ ಒಂದೇ ಮಾತರಂ ಅಂತ ಹೇಳುವಾಗ ಒಂದು ಶುಭ್ರ ಜ್ಯೋತ್ಸ್ನಾ ಪುಲಕಿತ ಯಾಮಿನಿ ಅಂತ ಹೇಳಿ ಅದು ಮೊದಲನೇ ಪಂಕ್ತಿ ಆದ್ರೆ, 2ನೇ ಪಂಕ್ತಿನಲ್ಲಿ ಸಪ್ತಕೋಟಿ ಕಂಠ ಕಲಕಲ ಅಂತ ಹೇಳ್ತಕ್ಕಂಥದ್ದು ಅಂದ್ರೆ 7 ಕೋಟಿ ಬೆಂಗಾಲಿಗಳ ಕಂಠ ಕಲಕಲ ಅಂತಕ್ಕಂಥದ್ದು ಬೆಂಗಾಲಿಗೆ ಮಾತ್ರ ಸೀಮಿತವಾಗಿದ್ದು. ಆರ್ಎಸ್ಎಸ್ನ ಹಣದ ಹುಂಡಿಯ ಮೇಲೆ ಕಾಂಗ್ರೆಸ್ ನಾಯಕರ ಕಣ್ಣು ಬಿದ್ದಿದೆ. ವಿದೇಶಗಳಿಂದಲೂ ಹಣ ಬರ್ತಿದೆ, ಮನಿ ಲಾಂಡರಿಂಗ್ ಆಗ್ತಿದೆ ಅನ್ನೋ ಆರೋಪವೂ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ವಾಕ್ ಸಮರಕ್ಕೆ ವೇದಿಕೆಯೂ ಆಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಸ್ತಾಪ ಮಾಡಿ ಯಾವ ರೀತಿಯಾಗಿ RSS ಕೆಂಗಣ್ಣಿಗೆ ಗುರಿಯಾಗಿದ್ರು, ಬಿಜೆಪಿ ಕೆಂಗಣ್ಣಿಗೆ ಗುರಿಯಾಗಿದ್ರು ಅಂತ ನಾವು ಗಮನಿಸಿದ್ವಿ. ಆದ್ರೆ ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅದ್ಯಾವ ಕಾರಣಕ್ಕೋಸ್ಕರ ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಒಬ್ಬರಲ್ಲಿ ಒಂದು ಕೆಂಗಣ್ಣಿಗೆ ಗುರಿ ಆಗ್ತಾನೆ ಇರ್ತಾರೆ. ಈಗ ಕರಾವಳಿ ವಿಚಾರವಾಗಿ ಮಾತಾಡಿ ಹಿಂದೂ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಕರಾವಳಿ ಭಾಗದ ಜನರಿಗೂ ಕೂಡ ಈ ವಿಚಾರದಲ್ಲಿ ಬೇಸರ ತರಿಸಿದ್ಯಂತೆ. ಈ ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಕರಾವಳಿ ದೈವ ದೇವರುಗಳು ನೆಲೆಸಿರೋ ನೆಲ.
ಬುದ್ಧಿವಂತರ ನಾಡು, ಅಭಿವೃದ್ಧಿಯ ಜಿಲ್ಲೆ ಅಂತೆಲ್ಲ ಹೆಗ್ಗಳಿಕೆ ಹೊಂದಿರೋ ಭೂಮಿ. ಆದ್ರೆ ಈ ಜಿಲ್ಲೆಯಲ್ಲಿ ಬಂಡವಾಳ ಹೂಡಲು ಐಟಿ ಬಿಟಿ ದಿಗ್ಗಜರು ಭಯ ಪಡ್ತಾರಂತೆ. ನಮ್ಮ ಸಿಬ್ಬಂದಿಗೆ ಭದ್ರತೆ ಕೊಡೋರು ಯಾರು ಅಂತ ಕೇಳ್ತಾರಂತೆ. ಈ ಮಾತುಗಳನ್ನ ಹೇಳಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ. ಮಿನಿಸ್ಟರ್ ಖರ್ಗೆ ಮೇಲ್ನೋಟಕ್ಕೆ ಈ ಮಾತುಗಳನ್ನ ಹೇಳಿದ್ದು ಒಳಾರ್ಥದಲ್ಲಿ ಕರಾವಳಿಯ ಹಿಂದೂ ಸಂಘಟನೆಗಳಿಗೆ ಟಕ್ಕರ್ ನೀಡಿದ್ರು. ಕರಾವಳಿಯ ನೈತಿಕ ಪೊಲೀಸ್ಗಿರಿಗೆ ಪ್ರಿಯಾಂಕ್ ಕಿಡಿ. ಬಂಡವಾಳ ಹೂಡಿಕೆಗೆ ಕೇಸರಿಯ ಭಯವಂತೆ. ಅವಕಾಶ ಸಿಕ್ಕಾಗಲೆಲ್ಲ ಸಂಘ ಪರಿವಾರ ಹಿಂದೂ ಸಂಘಟನೆಗಳ ಮೇಲೆ ಮುಗಿಬೀಳುವ ಸಚಿವ ಪ್ರಿಯಾಂಕ್ ಖರ್ಗೆ ನಿನ್ನೆಯ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಸಹ ತಮ್ಮ ಸೈದ್ಧಾಂತಿಕ ರಾಜಕೀಯಕ್ಕೆ ಬಳಸಿಕೊಂಡಿದ್ರು. ಬುದ್ಧಿವಂತರ ಜಿಲ್ಲೆ ಅನ್ನಿಸಿಕೊಳ್ಳುವ ಮಂಗಳೂರಿನಲ್ಲಿ ಬಂಡವಾಳ ಹೂಡಿಕೆಗೆ ಐಟಿ ಬಿಟಿ ಮಂದಿ ಭಯ ಪಡ್ತಿದ್ದಾರಂತೆ. ಅವರಿಗೆ ಇಲ್ಲಿನ ನೈತಿಕ ಪೊಲೀಸ್ ಕಿರಿಯ ಭಯ ಕಾಡ್ತಿದೆ ಅನ್ನೋ ಮೂಲಕ ಹಿಂದೂ ಸಂಘಟನೆಗಳ ಕಾಲೆಳೆದ್ರು. ಐಟಿ ಕಂಪನೀಸ್ ಹೇಳ್ತೀನಿ, ಸರ್ ನೀವು ಇನ್ವೆಸ್ಟ್ ಮಾಡಿ ಅದು ತಾವು ಹೋಗ್ಬೇಕು ಅಂತ ಹೇಳಿದಾಗ ಆಲ್ ದಟ್ ಇಸ್ ಫೈನ್ ಪ್ರಿಯಾಂಕ್, ಐ ಆಮ್ ರೆಡಿ ಟು ಇನ್ವೆಸ್ಟ್, ಬಟ್ ಟುಮಾರೋ ವೆನ್ ಮೈ ಎಂಪ್ಲಾಯಿ ಆರ್ ಎಂಪ್ಲಾಯೀಸ್ ವೇರ್ ಜೀನ್ಸ್ ಅಂಡ್ ಗೋ ಟು ಅ ಲಾಂಚ್. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಈ ಹೇಳಿಕೆ ಸಹಜವಾಗಿಯೇ ಹಿಂದೂ ನಾಯಕರನ್ನ ಕೆರಳಿ ಕೆಂಡವಾಗಿಸಿದೆ. ಕಲಬುರಗಿಯಲ್ಲಿ ಎಂಎನ್ಸಿಗಳೇ ತುಂಬಿ ಹೋಗಿವೆ ಎಂದು ಚಿಂತಕ ಚಕ್ರವರ್ತಿ ಸೂಲಿಬೇಲೆ ಕಾಲೆಳೆದಿದ್ದಾರೆ. ಎಂಎಲ್ಸಿ ರವಿಕುಮಾರ್ ಖರ್ಗೆ ಫ್ಯಾಮಿಲಿಯನ್ನ ಜಾಡಿಸಿದ್ದಾರೆ. ನೀವು RSS ಬಗ್ಗೆ ಮಾತಾಡ್ತೀರಲ್ಲ, ನೆಗೆಟಿವ್ ದೆವ್ವ. ಮೊದಲು ನೀವು ನಿಮ್ಮನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ. ಕಲ್ಯಾಣ ಕರ್ನಾಟಕ ಹಿಂದುಳಿಯೋದಕ್ಕೆ ನಂಬರ್ 1 ಕಾರಣ ಇದ್ರೆ ನೀವು ಅದಕ್ಕೆ. ಪ್ರಿಯಾಂಕ್ ಮಾತಿಗೆ ಸಚಿವ ದಿನೇಶ್ ಸಹ ಧ್ವನಿಗೂಡಿಸಿದ್ದು, ನಮ್ಮ ಸರ್ಕಾರ ಬಂದ ಮೇಲೆ ಕರಾವಳಿಯಲ್ಲಿ ಸುಧಾರಣೆ ಆಗಿದೆ ಅಂದ್ರು. ಮಂಗಳೂರು ನೀವು ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆ, ಅದು ಹೆಚ್ಚು ಆಕರ್ಷಣೆ ಮಾಡುವಂತ ಎಲ್ಲ ಅವಕಾಶ ಇದೆ. ಆದರೆ ಈ ಕೋಮುವಾದ ಏನಿದೆ ಇದರಿಂದನೇ ಅನೇಕ ಜನರಿಗೆ ಹಿನ್ನಡೆ ಆಗ್ತಾ ಇತ್ತು. ಅದನ್ನ ಈಗ ನಾವು ಅಲ್ಲಿಯ ಜನರಿಗೂ ಕೂಡ ತಿಳುವಳಿಕೆಯನ್ನ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈಗ ಈ ತರ ಒಂದು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಈ ಏನು ದ್ವೇಷ ರಾಜಕಾರಣ ಮಾಡೋದಕ್ಕೆ ಮತ್ತು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ದ್ವೇಷ ಹೇಳಿಕೆಗಳನ್ನು ಕೊಟ್ಟು ವಾತಾವರಣವನ್ನ ಕೆಡಿಸುವಂತ ಕೆಲಸ ಕೆಲವು ಸಂಘಟನೆಗಳು ಮಾಡ್ತಾರೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ರಾಜಕೀಯ ದಗದಗಿಸುತ್ತಿದೆ. ಅಭಿವೃದ್ಧಿಗೆ ಕೋಮುವಾದ ಅಡ್ಡಿಯಾಗ್ತಿದೆ ಅನ್ನೋ ಸಚಿವರ ಮಾತಿಗೆ ಬಿಜೆಪಿ ಸೇರಿದಂತೆ ಹಿಂದೂ ಶಕ್ತಿಗಳು ಸಿಡಿದೆದ್ದಿದ್ದು ಅಂಕಿ ಸಂಖ್ಯೆಗಳ ಸಮರಕ್ಕೆ ವೇದಿಕೆ ಸಜ್ಜಾಗುತ್ತಿದೆ. ಇಡೀ ವಿಚಾರಣೆಯನ್ನು ಮುಂದುವರೆಸಿದೆ. ಇವತ್ತು 2ನೇ ದಿನದ ಕಸ್ಟಡಿ. ಈ ಸಂದರ್ಭದಲ್ಲಿ ಸಿಐಡಿ ಅಧಿಕಾರಿಗಳು ಭೈರತಿ ಬಸವರಾಜ್ ಅವರಿಗೆ ಅವರು ಬಳಸ್ತಾ ಇದ್ದಂತ ಮೊಬೈಲ್ನ ಬಗ್ಗೆ ವಿಚಾರಣೆ ಮಾಡಿದ್ದಾರೆ. ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡೋದಕ್ಕೆ ಸಿಐಡಿ ತನಿಖಾ ತಂಡ ಮುಂದಾಗಿದೆ. ಅದರ ಭಾಗವಾಗಿ ಕೆಲವರನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಭೈರತಿ ಬಸವರಾಜ್ ಮಾಜಿ ಸಚಿವ, ಕೆಆರ್ಪುರಂನ ಪವರ್ಫುಲ್ ಲೀಡರ್. ಆದರೆ ವಿಧಿಯಾಟ ನೋಡಿ, ಅದೊಂದು ಕೊಲೆ ಕೇಸ್ ಭೈರತಿಗೆ ಗೋಳ ತೊಡಿಸಿದೆ. ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ ಎಷ್ಟೇ ಎಸ್ಕೇಪ್ ಆದರೂ ಪ್ರಕರಣದ ಉರುಳು ಬಿಗಿಯಾಗಿದ್ದು ಸಿಐಡಿ ತನಿಖೆಯನ್ನ ಚುರುಕುಗೊಳಿಸಿದೆ. ಮಾಜಿ ಸಚಿವರಿಗೆ ಬಿಕ್ಲು ಶಿವ ಕೊಲೆಯ ಉರುಳು. ಭೈರತಿ ಮೊಬೈಲ್ನಲ್ಲಿದೆಯಾ ದೊಡ್ಡ ಸಾಕ್ಷಿ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಭೈರತಿ ಬಸವರಾಜ್ ಏನೋ ಅರೆಸ್ಟ್ ಆಗಿದ್ದಾರೆ. ಆದರೆ ಇನ್ನು ಭೈರತಿ ಬಸವರಾಜ್ ಮೊಬೈಲ್ ಸಿಕ್ಕಿಲ್ವಂತೆ. ಹೀಗಾಗಿ ಭೈರತಿ ಬಸವರಾಜ್ ಮೊಬೈಲ್ ಪತ್ತೆಗೆ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಮೊಬೈಲ್ ಸಿಕ್ಕರೆ ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿ ಸಿಗಲಿದೆ ಎನ್ನುವುದು ಪೊಲೀಸರ ಲೆಕ್ಕಾಚಾರವಾಗಿದೆ. A1 ಜಗ್ಗನಿಗೂ ಭೈರತಿಗೂ ಇತ್ತ ನಂಟು. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಶಾಸಕ ಭೈರತಿ ಬಸವರಾಜು ಸಿಐಡಿ ಕಸ್ಟಡಿಯಲ್ಲಿದ್ದಾರೆ. ಇದೀಗ ಈ ಪ್ರಕರಣದ A1 ಜಗ್ಗನ ಜೊತೆಗೆ ಭೈರತಿಗೆ ನಂಟು ಇತ್ತ ಎಂಬ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸಲು ಮುಂದಾಗಿದ್ದಾರೆ. ಜಗ್ಗನ ಜೊತೆಗೆ ಮಾತನಾಡಿದ್ದಾರೆ ಎನ್ನಲಾದಂತಹ ಕೆಲವೊಂದಿಷ್ಟು ಆಡಿಯೋಗಳನ್ನು ವಶಪಡಿಸಿಕೊಂಡು ಸತ್ಯಾಸತ್ಯತೆಯ ಬಗ್ಗೆ ತನಿಖೆಯನ್ನ ಮುಂದುವರೆಸಲಿದ್ದಾರೆ. ಇನ್ನು ಇದೇ ವೇಳೆ ಪ್ರಮುಖ ಆರೋಪಿ ಜಗದೀಶ್ ಜಗ್ಗನನ್ನ ಮತ್ತೆ ಕಸ್ಟಡಿಗೆ ಪಡೆಯಲು ಸಿಐಡಿ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹತ್ಯೆಗೂ ಮುನ್ನ ಮಾಡಿದ್ರ ಮೀಟಿಂಗ್. ಇನ್ನು ಶಾಸಕರು ಕೂಡ ನಾನು ನನ್ನ ಈ ಮೊಬೈಲ್ ಬಿಟ್ರೆ ಯಾವುದೇ ಮೊಬೈಲ್ ಉಪಯೋಗ ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಆಡಿಯೋ ಸಂಬಂಧ ಈಗಾಗಲೇ ಶಾಸಕರ ವಾಯ್ಸ್ ಸ್ಯಾಂಪಲ್ಗಳನ್ನು ಪಡೆದು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಇನ್ನು ಹತ್ಯೆಗೆ ಮುನ್ನ ಸಭೆ ನಡೆದಿದೆ ಎನ್ನಲಾಗಿದ್ದು ಆ ಸಭೆಯಲ್ಲಿ ನೇರವಾಗಿ ಅಥವಾ ವಿಡಿಯೋ ಕಾಲ್ ಮೂಲಕ ಶಾಸಕರು ಭಾಗಿಯಾಗಿದ್ದರಾ ಎಂಬುದರ ಬಗ್ಗೆಯೂ ಕೂಡ ವಿಚಾರಣೆ ನಡೆಯಬೇಕಾಗಿದೆ.
ಭೈರತಿ ಮನೆಯವರಿಗೆ ಧೈರ್ಯ ತುಂಬಿದ ಛಲವಾದಿ. ಬಿಕ್ಲು ಶಿವು ಕೊಲೆ ಕೇಸಿನಲ್ಲಿ ಬಂಧನವಾಗಿರುವಂತಹ ಬಿಜೆಪಿ ಶಾಸಕ ಭೈರತಿ ಬಸವರಾಜ ಮನೆಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಭೇಟಿ ನೀಡಿದ್ದಾರೆ. ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಿದ್ದಾರೆ ಕೂಡ. ಕಾಂಗ್ರೆಸ್ ಸರ್ಕಾರ ಬಿಜೆಪಿ ನಾಯಕರನ್ನ ಬೇಕಂತಲೇ ಟಾರ್ಗೆಟ್ ಮಾಡ್ತಾ ಇದೆಯಂತ ಆರೋಪಿಸಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ವಿರೋಧ ಪಕ್ಷದಲ್ಲಿ ನಾಯಕರು ಯಾರೇ ಇದ್ರೂ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕ್ರಿಮಿನಲ್ ಕೇಸ್ಗಳಲ್ಲಿ ಫಿಟ್ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದು ರಾಜಕೀಯ ಪಕ್ಷಗಳಿಗಾಗಲಿ ಅಥವಾ ಒಂದು ಸರ್ಕಾರಕ್ಕಾಗಲಿ ಇದು ಒಂದು ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದನ್ನು ಮಾತನ್ನು ಹೇಳ್ತೇನೆ. ಕೊಲೆ ಮಾಡುವ ಮುನ್ನ ಸಭೆ ನಡೆದಿದೆ ಎನ್ನಲಾದಲ್ಲಿ ಸ್ಥಳ ಮಹಜರು ಮಾಡುವ ಸಾಧ್ಯತೆ ಕೂಡ ಇದೆ. ಅಷ್ಟೇ ಅಲ್ಲದೆ ಮನೆ ಊಟಕ್ಕೆ ಮಾಜಿ ಸಚಿವರು ಕೋರ್ಟ್ ಮೊರೆ ಹೋಗಿದ್ದು, ಈ ಪ್ರಕರಣ ಮುಂದೆ ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಭೈರತಿ ಬಸವರಾಜ್ ಅವರಿಗೆ ಮೊಬೈಲ್ ಹುರುಳಾಗಬಹುದು ಅಂತ ಕೂಡ ಹೇಳಲಾಗ್ತದೆ. ಯಾಕಂತಂದ್ರೆ ಆ ಮೊಬೈಲ್ ನಲ್ಲಿ ಒಂದಷ್ಟು ಮರ್ಡರ್ ಮಿಸ್ಟ್ರಿ ಅಡಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ಸಿಐಡಿ ಅಧಿಕಾರಿಗಳು ಕೂಡ ಶಾಸಕ ಭೈರತಿ ಬಸವರಾಜ್ ಅವರು ಬಳಸ್ತಾ ಇದ್ದಂತ ಆ ಒಂದು ಫೋನ್ಗೋಸ್ಕರ ಶೋಧವನ್ನ ನಡೆಸ್ತಾ ಇದ್ದಾರೆ. ಅದರ ಬಗ್ಗೆನೇ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಿದ್ದಾರೆ. ಸಿಐಡಿ ವಿಚಾರಣೆಯಲ್ಲಿ ಭೈರತಿ ಬಸವರಾಜ್ ಅವರು ಅಸಹಕಾರವನ್ನ ತೋರ್ತಾ ಇದ್ದಾರೆ. ನೋಡಿ, ಇದೇ ತರ ಮುಂದುವರೆದ್ರೆ ಮತ್ತೆ ಕಸ್ಟಡಿ ಎಕ್ಸ್ಟೆಂಡ್ ಆಗುತ್ತೆ. ತನಿಖೆಯ ಸಂದರ್ಭದಲ್ಲಿ ನಮಗೆ ಏನಂದ್ರೆ ಏನು ಇವರು ಉತ್ತರವನ್ನ ಕೊಡ್ತಾ ಇಲ್ಲ. ಏನೇ ಪ್ರಶ್ನೆ ಮಾಡಿದ್ರು ನಮಗ್ ಗೊತ್ತಿಲ್ಲ ಅನ್ನೋದೇ ಮಾತ್ರ ಉತ್ತರ ಬರ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ಬೇರೆ ಬೇರೆ ಆಯಾಮದಲ್ಲಿ ವಿಚಾರಣೆಗೆ ಒಳಪಡಿಸಬೇಕು ಅಂತೇಳಿ ಮತ್ತೊಮ್ಮೆ ಕಸ್ಟಡಿಗೆ ತಗೋತಾರೆ. ಯಾಕಂದ್ರೆ ಸಿಕ್ಕಿರೋದು ಕಡಿಮೆ ದಿನ, 7 ದಿನ ಕಸ್ಟಡಿ. ಅದರಲ್ಲಿ 2 ದಿನ ಕಂಪ್ಲೀಟ್ ಆಗೋಯ್ತು. ಉಳಿದಂತ 5 ದಿನದಲ್ಲಿ ಇರುವಂತಹ ಅಷ್ಟೂ ಸಾಕ್ಷಿಗಳನ್ನ ಕೂಡ ಕಲೆಕ್ಟ್ ಮಾಡಬೇಕು. ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಬೇಕು ಅಂದ್ರೆ ಫೋನ್ ಬೇಕು. ಟೆಕ್ನಿಕಲ್ ಎವಿಡೆನ್ಸ್ ಗೆ ಇರುವಂತದ್ದು. ಆ ಟೆಕ್ನಿಕಲ್ ಎವಿಡೆನ್ಸ್ ನ ಹುಡುಕೋದಕ್ಕೆ ಪೊಲೀಸರು ಮುಂದಾಗಿರೋದು ಸಿಐಡಿ ಪೊಲೀಸರು. ಆದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದ್ರೆ ಈಗ ಒಂದು ಮೊಬೈಲ್ ಅಂತೂ ಕೊಟ್ಟಿದ್ದಾರೆ. ಆದ್ರೆ ಆ ಮೊಬೈಲ್ ನಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಅದನ್ನ ರಿಟ್ರೀವ್ ಮಾಡೋದಕ್ಕೂ ಕೂಡ ಪ್ರಯತ್ನ ಬರೋದಾದ್ರೆ ನೋಡಿ, ಒಂದು ಮೊಬೈಲ್ ಅನ್ನ ಇಟ್ಟುಕೊಂಡು ತಗೊಂಡೋಗಿ ಕೊಟ್ರೆ FSLಗೆ ಅವರು ಕ್ಲಿಯರ್ ಆಗಿ ಈ ಮೊಬೈಲ್ ಯಾವಾಗ ಆನ್ ಆಯ್ತು, ಆನ್ ಆದಾಗಿಂದ ಇವತ್ತಿನವರೆಗೂ ಕೂಡ ಯಾರ ಜೊತೆ ಮಾತಾಡಿದ್ದಾರೆ, ಎಷ್ಟು ಈ ಮೊಬೈಲ್ ಅಲ್ಲಿ ಏನೇನು ಬಳಕೆಗಳಾಗಿದೆ ಎಲ್ಲವನ್ನೂ ಕೂಡ ತೆಗಿತಾರೆ. ಯಾವುದನ್ನು ಕೂಡ ಬಿಡೋದಿಲ್ಲ. ಎಲ್ಲ ರಿಟ್ರೀವ್ ಆಗುತ್ತೆ, ಎಲ್ಲವೂ ಕೂಡ ಆಗುತ್ತೆ. ಎಷ್ಟು ಕಾಲ್ಗಳು ಹೋಗಿದೆ ಅಂತೇಳಿ, ಆ ಮೊಬೈಲ್ ಅಲ್ಲಿ ಎಷ್ಟು ಡಿಲೀಟ್ ಮಾಡಿದ್ದಾರೆ ಅನ್ನೋದು ಕೂಡ ಪತ್ತೆ ಹಚ್ಚೋದು, ಅದೊಂದು ಕೂಡ ಆಗುತ್ತೆ. ಸೊ ಈಗ ಭೈರತಿ ಬಸವರಾಜ್ ಅವರು ಕೊಟ್ಟಿರುವಂತಹ ಮೊಬೈಲ್ ಅಲ್ಲಿ ಏನು ಸಾಕ್ಷ್ಯಗಳು ಸಿಕ್ಕಿಲ್ಲ. ಹಾಗಾಗಿ ಇನ್ನೊಂದು ಮೊಬೈಲ್ ಇದೆ ಅನ್ನೋದು ಸಿಐಡಿ ಪೊಲೀಸರ ಶಂಕೆ. ಹಾಗಾಗಿ ಅವರ ಮನೆಯನ್ನ ಶೋಧ ಮಾಡಬೇಕು ಅಂತ ಹೇಳಿ ಸಿಐಡಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಮನೆಯನ್ನ ಶೋಧ ಮಾಡ್ತಾರೆ ಅಂತಂದಾಗ ನೋಡಿ, ಯಾರು ಕೂಡ ಇಂಟು ಕೊಟ್ಟು ಹೋಗೋದಿಲ್ಲ. ಸಿಐಡಿನವರು ಇಂಟು ಕೊಟ್ಟು ಹೋಗೋದಿಲ್ಲ. ಬೇರೆಯದೇ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾ ಇರ್ತಾರೆ. ಮೊಬೈಲ್ ಇಲ್ಲ ಅಂತಂದಾಗ ಅಲ್ಲಿ ಮೊಬೈಲ್ಗೋಸ್ಕರ ಮನೆಗೆ ಹೋಗಿ ಶೋಧವನ್ನ ಮಾಡಲ್ಲ. ಮನೆಯಲ್ಲಿ ಬೇರೆ ಏನಾದ್ರೂ ಎವಿಡೆನ್ಸ್ಗಳು ಸಿಗುತ್ತಾ ಅನ್ನೋದ್ರ ಬಗ್ಗೆ ಶೋಧವನ್ನ ಮಾಡುತ್ತೆ. ಸೊ ಹಾಗಾಗಿ ಸರ್ಚ್ ವಾರೆಂಟ್ಗೋಸ್ಕರ ಕಾಯ್ತಾ ಇದ್ದಾರೆ. ಸರ್ಚ್ ವಾರೆಂಟ್ ಅಂದ್ರೆ ಕೋರ್ಟ್ ಆರ್ಡರ್ ಏನಾದ್ರು ಸಿಕ್ಕಿದ್ರೆ ಭೈರತಿ ಬಸವರಾಜ್ ಮನೆಗೆ ಸಿಐಡಿ ಪೊಲೀಸರು ಹೋಗ್ತಾರೆ. ಅಲ್ಲಿ ಹುಡುಕಾಟವನ್ನು ನಡೆಸುವಂತ ಕೆಲಸವನ್ನ ಮಾಡ್ತಾರೆ. ಒಂದು ವೇಳೆ ಆ ಮೊಬೈಲ್ ಸಿಕ್ಕಿಬಿಟ್ರೆ ಆ ಮೊಬೈಲ್ ನಲ್ಲಿ ಏನಾದ್ರೂ ಕೊಲೆಗೆ ಸಂಬಂಧಪಟ್ಟಂತೆ ಲಿಂಕ್ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾರೆ. ಹಾಗಾದ್ರೆ ಆ ಮೊಬೈಲ್ ಏನಾದ್ರು ಸಿಕ್ಬಿಟ್ರೆ ಭೈರತಿ ಬಸವರಾಜ್ ಅವರಿಗೆ ಸಂಕಷ್ಟ ಎದುರಾಗುತ್ತಾ? 100% ಎದುರಾಗುತ್ತೆ ಅಂತೇಳಿ ಸಿಐಡಿ ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಮಾಹಿತಿ. ಆ ಮೊಬೈಲ್ ಸಿಗ್ಬೇಕಷ್ಟೇ. ಆದ್ರೆ ಆ ಮೊಬೈಲ್ ಸಿಗ್ತಾ ಇಲ್ಲ. ಮೊಬೈಲ್ ಸಿಕ್ಕಿಲ್ಲ ಅಂದ್ರೆ ಏನು? ಮೊಬೈಲ್ ಸಿಕ್ಕಿಲ್ಲ ಅಂದ್ರೆ ಏನ್ ತಲೆ ಕೆಡಿಸ್ಕೊಳ್ಳಲ್ಲ. ಬೇರೆ ಆಯಾಮಗಳಿದೆ ತನಿಖೆಯನ್ನ ಮಾಡೋದಕ್ಕೆ. ಡಿಜಿಟಲ್ ಎವಿಡೆನ್ಸ್ಗಳು, ಸೈಂಟಿಫಿಕ್ ಎವಿಡೆನ್ಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನ ಬೇರೆ ಬೇರೆ ಆಯಾಮದಲ್ಲೂ ಕೂಡ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಮಾಡೇ ಮಾಡ್ತೀವಿ ಅಂತ ಸಿಐಡಿ ಅವರು ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿ ಕಸ್ಟಡಿಯಲ್ಲಿರುವಂತಹ ಭೈರತಿ ಬಸವರಾಜ್ ಅವರು ಏನೇ ಪ್ರಶ್ನೆ ಮಾಡಿದ್ರು ಗೊತ್ತಿಲ್ಲ ಅಂತಿದ್ದಾರೆ. ಈಗ ಕೋರ್ಟ್ಗೆ ಅವರು ಸರ್ಚ್ ವಾರೆಂಟ್ಗೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೋರ್ಟಿಂದ ಅನುಮತಿ ಸಿಕ್ಕಿದೆ. ಆದ್ರೆ ವಿತ್ ಸರ್ಚ್ ವಾರೆಂಟ್ ಭೈರತಿ ಬಸವರಾಜ್ ಮನೆ ಹೋಗ್ತಾರೆ. ಅಲ್ಲೂ ಕೂಡ ಶೋಧವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲೇನಾದ್ರೂ ಸಾಕ್ಷಿಗಳು ಸಿಗುತ್ತಾ ಅನ್ನೋದನ್ನ ಶೋಧವನ್ನ ಮಾಡ್ತಾರೆ. ಮುಂದಿನ ಸಿದ್ಧತೆ ಗಮನಕ್ಕೆ. ಸಿನಿಮಾ ಕಥೆಯನ್ನು ಕೂಡ ಮೀರಿಸುವಂತಿದೆ ಕಿಲಾಡಿ ಮಹಿಳೆಯ ಡ್ರಾಮಾ. ಫೆಬ್ರವರಿ 12ರಂದು ನಾಪತ್ತೆಯಾಗಿದ್ದ ಪ್ರಿಯಾಂಕಾ ಅನುಮಾನ ಬಾರದಂತೆ ಪ್ಲಾನ್ ಅನ್ನ ಮಾಡಿದ್ಲು. ಆಕೆ ಮಾಡಿದ್ದ ಖತರ್ನಾಕ್ ಐಡಿಯಾದಿಂದ ಮನೆ ಮಂದಿ ಮಾತ್ರ ಅಲ್ಲ, ಪೊಲೀಸರು ಕೂಡ ಒಂದು ಕ್ಷಣ ಶಾಕ್ ಆಗಿದ್ರು. ಕಾಕಿ ದಿಕ್ಕನ್ನು ತಪ್ಪಿಸಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಿಯಾಂಕಾಳ ನಾಟಕಕ್ಕೆ ಈಗ ತೆರೆ ಬಿದ್ದಿದೆ.
ಆದ್ರೆ ಟ್ವಿಸ್ಟ್ ಏನ್ ಗೊತ್ತಾ, ಈಕೆ ಗಂಡನ ಮನೆಗೆ ಹೋಗಲ್ಲ ಅಂತ ಹಠ ಹಿಡಿದಿದ್ದಾಳೆ. ಆ ಎಲ್ಲದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಹಾಸನದಲ್ಲಿ ಪ್ರಿಯಾಂಕಾ ನಾಪತ್ತೆ ಡ್ರಾಮಾಕ್ಕೆ ಟ್ವಿಸ್ಟ್. ಚಿಕ್ಕಮಗಳೂರಿಗೆ ಮದುವೆಗೆ ಅಂತ ಬಂದಿದ್ದ ಮಹಿಳೆ ನಾಪತ್ತೆಯಾಗಿ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಸದ್ಯ ಪೊಲೀಸರು ಹಾಸನದಲ್ಲಿ ನಾಪತ್ತೆಯಾಗಿದ್ದ ವಿವಾಹಿತ ಮಹಿಳೆ ಪ್ರಿಯಾಂಕಾ ಪ್ರಕರಣ ಸತ್ಯಾಂಶವನ್ನ ಬಯಲಿಗೆ ಇಳಿದಿದ್ದಾರೆ. ಪೊಲೀಸರ ಕೈಗೆ ಸಿಕ್ಕಿಬಿದ್ದ ಪ್ರಿಯಾಂಕಾ ಈಗ ಹೊಸ ರಾಗವನ್ನ ಹಾಡ್ತಾ ಇದ್ದಾಳೆ. ನಾನು ಗಂಡನ ಮನೆಗೆ ಹೋಗಲ್ಲ ಅಂತಿದ್ದಾಳೆ. ಇತ್ತ ಡೇವಿಡ್ ಕೂಡ ಆಕೆಯ ತೀರ್ಮಾನದಂತೆ ನಡೆಯುವುದಾಗಿ ಹೇಳಿದ್ದಾರೆ. ಹೀಗಾಗಿ ಪ್ರಿಯಾಂಕಳನ್ನ ಪೊಲೀಸರು ಸದ್ಯ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಒಪ್ಪಿಸಿದ್ದಾರೆ. ಹಾಸನದಲ್ಲಿ ಪ್ರಿಯಾಂಕಾ ಮಿಸ್ಸಿಂಗ್ ಪ್ರಕರಣ ಈ ಕಥೆಯಾದರೆ, ಅತ್ತ ತುಮಕೂರಿನಲ್ಲಿ ಪ್ರಿಯಾಂಕಾ ತನ್ನ ಸ್ನೇಹಿತ ಡೇವಿಡ್ ಜೊತೆ ಕುಣಿಗಲ್ಗೆ ಬಂದಿದ್ದು ಸಿಸಿಟಿವಿ ಕಥೆಯನ್ನ ಬಿಚ್ಚಿಟ್ಟಿದೆ. ಕಳೆದ ಗುರುವಾರದಂದೇ ರಾತ್ರಿ ಕುಣಿಗಲ್ಗೆ ಬಂದಿದ್ದ ಪ್ರಿಯಾಂಕಾ, ಡೇವಿಡ್ ಕುಣಿಗಲ್ನ ಸಮೀಪದ ಒಟ್ಟಿಗೆರೆಯ ಶಿವಣ್ಣ ಎಂಬುವರ ಮನೆಯಲ್ಲಿ ಬಾಡಿಗೆಗೆ ಇದ್ರು. ಈಗ ಪ್ರಿಯಾಂಕಾ ಪ್ರಿಯಕರ ಡೇವಿಡ್ ನನ್ನ 3 ಗಂಟೆ ವಿಚಾರಣೆ ನಡೆಸಿ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಪೊಲೀಸರ ತನಿಖೆ 1 ದಿನ ತಡವಾಗಿದ್ರೆ ಸಾಕು, ಪ್ರಿಯಾಂಕಾ ಮತ್ತು ಡೇವಿಡ್ ಮಧ್ಯಪ್ರದೇಶಕ್ಕೆ ಎಸ್ಕೇಪ್ ಆಗ್ತಿದ್ರು ಎನ್ನಲಾಗಿದೆ. ಶನಿವಾರ ಮಧ್ಯಪ್ರದೇಶಕ್ಕೆ ಓಡಿ ಹೋಗಲು ಸ್ಕೆಚ್ ಹಾಕಿದಂತಹ ಈ ಜೋಡಿಯ ಪ್ಲಾನ್ ಅನ್ನ ಎಸ್ಪಿ ಶುಭನ್ವಿತಾ ನೇತೃತ್ವದ ತಂಡ ಶುಕ್ರವಾರ ರಾತ್ರಿಯೇ ಫ್ಲಾಪ್ ಮಾಡಿದೆ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣವನ್ನ 10 ಗಂಟೆಯೊಳಗೆ ಭೇದಿಸಿ ಹಾಸನ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಮಾಜ ಮತ್ತು ಪೊಲೀಸರ ದಿಕ್ಕು ತಪ್ಪಿಸಿದಂತಹ ಈ ನಾಟಕಕ್ಕೆ ಇದೀಗ ತೆರೆ ಬಿದ್ದಿದೆ. ಪ್ರಿಯಾಂಕಳಿಗೆ ಈಗ ಗಂಡನ ಮನೆಯೂ ಇಲ್ಲ, ಅತ್ತ ಪ್ರಿಯಕರನೂ ಜೊತೆಗಿಲ್ಲದೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಸೇರಿದ್ದಾಳೆ. ತುಮಕೂರಿನಿಂದ ಜಗದೀಶ್, ಹಾಸನದಿಂದ ಖುಷವಂತ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾಳದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಕರ್ನಾಟಕ ಅಷ್ಟೇನಾ? ಪಕ್ಕದ ರಾಜ್ಯ ಕೇರಳದಲ್ಲೂ ಕೂಡ ಇಂತಹದ್ದೇ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಅಲ್ಲಿ ಬೇರೆದೇ ಆಯಾಮದಲ್ಲಿ ಯುದ್ಧ ಶುರುವಾಗಿದೆ. ಕಾಂಗ್ರೆಸ್ ಪಾಳದಲ್ಲಿ ಒಂದು ರೀತಿಯಲ್ಲಿ ಅಂತರ್ಯುದ್ಧ ಸ್ಫೋಟಗೊಂಡಿದೆ. ಹಾಗಾದ್ರೆ ಕೇರಳದಲ್ಲಿ ಏನಾಗ್ತಾ ಇದೆ ಕಾಂಗ್ರೆಸ್ನ ಪಾಳ್ಯದಲ್ಲಿ? ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. Mr. Rahul Gandhi has forgotten that I am a member of the party. I am a Gandhian, I am a Nehruvian, I am a Rajivian, but I am not a Rahulian. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ 2 ಬಣಗಳ ನಡುವೆ ಗುದ್ದಾಟ ನಡೀತಾ ಇದ್ರೆ, ಕೇರಳ ಕಾಂಗ್ರೆಸ್ನಲ್ಲಿ ಅಧಿಕಾರಕ್ಕೆ ಬರುವ ಮುನ್ನವೇ ಅಂತರ್ಯುದ್ಧ ಶುರುವಾಗಿದೆ. ಮೊದಲು ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋ ವಿಚಾರಕ್ಕೆ ಶುರುವಾದ ಕಲಹ ಇದೀಗ ಯಾರು ನಿಜವಾದ ಕಾಂಗ್ರೆಸ್ನ ನಾಯಕ ಅನ್ನೋ ಮಟ್ಟಕ್ಕೆ ಇಳಿದಿದೆ. ಕೇರಳ ಕಾಂಗ್ರೆಸ್ನಲ್ಲಿ ಭಿನ್ನಮತದ ಜ್ವಾಲೆ. ಶಶಿ ತರೂರ್ ಸೈಲೆಂಟ್, ಮುನಿದ ಮಣಿಶಂಕರ್. ಕಾಂಗ್ರೆಸ್ನಲ್ಲಿ ಯಾರು ನಿಜವಾದ ಕಾಂಗ್ರೆಸ್ಸಿಗ ಅನ್ನೋ ಕದನ ಶುರುವಾಗಿದೆ. ರಾಹುಲ್ ಗಾಂಧಿ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತೆ ಕೈಮನೆಯಿಂದ ಥಿಂಕ್ ಟ್ಯಾಂಕ್ಗಳು ಒಬ್ಬೊಬ್ಬರಾಗಿ ಹೊರಬರ್ತಿದ್ದಾರೆ. ಇತ್ತೀಚೆಗೆ ರಾಹುಲ್ ಗಾಂಧಿ ವಿರುದ್ಧ ದಿಗ್ವಿಜಯ್ ಸಿಂಗ್ ಗುಡುಗಿದ ಬಳಿಕ ಮತ್ತೊಬ್ಬ ನಾಯಕ ಮಣಿಶಂಕರ್ ಸಿಟ್ಟಿಗೆದ್ದಿದ್ದಾರೆ. Mr. Rahul Gandhi has forgotten that I am a member of the party. I am a Gandhian, I am a Nehruvian, I am a Rajivian, but I am not a Rahulian. 2 ತಿಂಗಳು ಕಳೆದರೆ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ ಭರ್ಜರಿ ಜನಬೆಂಬಲ ಸಿಕ್ಕಿದೆ. ಆದರೆ ಕಾಂಗ್ರೆಸ್ನೊಳಗಿನ ಒಳಜಗಳದಿಂದ ವಿಧಾನಸಭಾ ಚುನಾವಣೆಯನ್ನ ಯುಡಿಎಫ್ ಸೋಲಿಸಲಿದೆ ಅಂತ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಹೇಳಿದ್ದು ಕೈಮನೆಗೆ ಬೆಂಕಿ ಬಿದ್ದಂತಾಗಿದೆ. I want the UDF to come, but I'm afraid as a Gandhian who's required to tell the truth, I cannot see anyone but the LDF coming to power. Now please tell me who is going to vote for a party whose leaders are all at each other's throats? Do you think the people of Kerala don't know what is happening in the Congress leadership? At least Pinarai's government, there is discipline. ಮಣಿಶಂಕರ್ ಅಯ್ಯರ್ ಹೇಳಿಕೆಯಿಂದ ಕಂಗೆಟ್ಟಂತಹ ಕಾಂಗ್ರೆಸ್ ಡಿಫೆನ್ಸ್ ಮೂಡ್ಗೆ ಬಂದಿತ್ತು. ಅಯ್ಯರ್ ನಮ್ಮ ಪಕ್ಷದಲ್ಲೇ ಇಲ್ಲ ಅನ್ನೋ ಹೇಳಿಕೆ ನೀಡಿತ್ತು. ಇದು ಸಹ ಮಣಿಶಂಕರ್ ಪಿತ್ತ ನೆತ್ತಿಗಿರುವಂತೆ ಮಾಡಿತ್ತು. Just a puppet. He's saying whatever Jairam Ramesh tells him,
he repeats the same thing. He's not a spokesman, he's a parrot. ರಾಹುಲ್ ಗಾಂಧಿ ಮಾತ್ರವಲ್ಲ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮೇಲೆಯೂ ಕೂಡ ಮಣಿಶಂಕರ್ ಅಯ್ಯರ್ ಮುಗಿಬಿದ್ದಿದ್ರು. Can you imagine what is the condition of a party which raises a rowdy like K.C. Venugopal to the level of the Sardar Patel to Rahul Gandhi? ಕೇಳಿದ್ರಲ್ಲ ಮಣಿಶಂಕರ್ ಅಯ್ಯರ್ ಅವರ ಮಾತುಗಳನ್ನ. ನಾನು ಕಾಂಗ್ರೆಸ್ಸಿಗ, ಗಾಂಧಿವಾದಿ ಅಂತಲೇ ರಾಹುಲ್ ಗಾಂಧಿ ಪಟಾಲಂಗೆ ಬೆಂಡೆತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಇವತ್ತು ಕೇರಳದ ಕಾಂಗ್ರೆಸ್ ಪಾಳದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ನಿಮಗೆ ಈಗಷ್ಟೇ ನಾವು ಗಮನಿಸಿದ್ವಿ. ಮಣಿಶಂಕರ್ ಅಯ್ಯರ್ ಅವರು ಹಿರಿಯ ರಾಜಕಾರಣಿ, ಹಿರಿಯ ಕಾಂಗ್ರೆಸ್ನ ನಾಯಕ, ಗಾಂಧಿ ತತ್ವವನ್ನ ಪಾಲನೆ ಮಾಡ್ಕೊಂಡು ಬಂದಂತಹ ವ್ಯಕ್ತಿ, ರಾಜಕಾರಣಿ. ಇವತ್ತು ಅವರ ಫಾಲೋವರ್ಸ್ ಕೇರಳದಲ್ಲಿ ತುಂಬಾ ಜನ ಇದ್ದಾರೆ. ಒಂದು ಹಿರಿಯ ರಾಜಕಾರಣಿ ಆದ್ರೂ ಕೂಡ ದೇಶದ ಅದೆಷ್ಟೋ ಕಾಂಗ್ರೆಸ್ ಕಾರ್ಯಕರ್ತರು ಮಣಿಶಂಕರ್ ಅಯ್ಯರ್ ಅವರು ಅಂತಂದ್ರೆ ಒಂದು ರೀತಿಯಲ್ಲಿ ನಮಸ್ಕರಿಸ್ತಾರೆ, ಎರಡು ಕೈಗಳನ್ನ ಎತ್ತಿ. ಆದ್ರೆ ಇಂಥವರೇ ಬೇಸರವನ್ನ ಮಾಡಿಕೊಂಡು ಅಲ್ಲಿಂದ ಹೊರಗಡೆ ಬರುವಂತಹ ಮಾತುಗಳನ್ನು ಆಡ್ತಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಪಾಳದಲ್ಲಿ ಏನಾಗ್ತಾ ಇದೆ? ಹಾಗಾದ್ರೆ ಇದೇ ತರ ಆಗ್ತಾ ಇದ್ರೆ ರಾಜಕಾರಣದಲ್ಲಿ ಕಾಂಗ್ರೆಸ್ ಪಾಳದಲ್ಲಿ ಮುತ್ಸುದ್ದೆಗಳಿಲ್ಲದ ಕೈಮನೆ ಆಗೋಗುತ್ತೆ, ಖಾಲಿ ಆದಂತ ಕೈಮನೆ ಆಗುತ್ತೆ. ಇದೆಲ್ಲ ಆಗಿದೆ ಯಾವಾಗ? ರಾಹುಲ್ ಗಾಂಧಿಗೆ ಪಟ್ಟ ಕಟ್ಟಿದ ನಂತರ. ರಾಹುಲ್ ಗಾಂಧಿ ಅವರಿಗೆ ಪಟ್ಟ ಕಟ್ತಾ ಇದ್ದಂತೆ ಹಿರಿಯರೆಲ್ಲರೂ ಕೂಡ ಒಬ್ಬರಾದ್ಮೇಲೆ ಒಬ್ರು ಔಟ್ ಆಗ್ತಾನೆ ಇದ್ದಾರೆ. ಇವತ್ತು ಯಾವುದೋ ಫೈಲ್ಸ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಮೆರಿಕದಲ್ಲಿ ಆ ತರ ಏನೋ ಆಯ್ತಂತೆ, ಅದೇನೋ ಐಲ್ಯಾಂಡ್ ಅಲ್ಲಿ ಎಷ್ಟೋ ಜನರ ಮೇಲೆ ಅತ್ಯಾಚಾರಗಳಾಗಿದೆ ಅಂತೆ, ಅದನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ರಂತೆ, ಈ ತರದ ಚರ್ಚೆಗಳಾಗುತ್ತೆ. ಆದ್ರೆ ಇವತ್ತು ಹೇಳ್ತಿರುವಂತ ಕಾಂಗ್ರೆಸ್ ನಾಯಕರು ಒಬ್ರು ಕೂಡ ಈ ಅಜ್ಮೀರ್ ಫೈಲ್ಸ್ ನ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಒಬ್ರು ಕೂಡ ತುಟಿ ಬಿಚ್ಚೋದಿಲ್ಲ. ಅದು ದೊಡ್ಡ ಕತೆ. ಅದು ಮತ್ತೊಂದು ವಿಚಾರ ಬಂದಾಗ ಅದನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ಆದ್ರೆ ಇವತ್ತು ರಾಹುಲ್ ಗಾಂಧಿ ಅವರಿಗೆ ಆ ಒಂದು ಪ್ರಶ್ನೆನ ಮಾಡಿದಾಗ ಉತ್ತರವನ್ನ ಕೊಡೋದಿಲ್ಲ. ಅವರಿಗೆ ಪಟ್ಟ ಕಟ್ಟಿದ ಮೇಲೆ ಹಿರಿಯರೆಲ್ಲರೂ ಕೂಡ ಔಟ್ ಆಗ್ತಿದ್ದಾರೆ, ಪಕ್ಷ ಬಿಟ್ಟಿದ್ದಾರೆ. ಯಾರು ಗೊತ್ತಾ? ಇವತ್ತು ಗುಲಾಂ ನಬಿ ಆಜಾದ್ ಅವರು. ಇದೇ ಗುಲಾಂ ನಬಿ ಆಜಾದ್ ಅವರು ನರೇಂದ್ರ ಮೋದಿ ಅವರ ಆಡಳಿತವನ್ನ ಹಾಡಿ ಕೊಂಡಾಡಿದ್ರು. ಕಪಿಲ್ ಸಿಬಲ್ ಅವರು ಇವತ್ತು ಕಾಂಗ್ರೆಸ್ ಪಾಳ್ಯದಲ್ಲಿ ಏನೇ ಆದ್ರೂ ಕೂಡ ಲೀಗಲ್ ಆಗಿ ನಿಂತ್ಕೊಂಡು ಫೈಟ್ ಮಾಡುವಂತವರು ಕಪಿಲ್ ಸಿಬಲ್ ಅವರು. ಅವರೇ ಇವತ್ತು ಕೈ ಬಿಟ್ಬಿಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ರು ಕೂಡ, ಏನೇ ಇದ್ರು ಕೂಡ ಒಂಥರ ಕೀಗೊಂಬೆ ತರ. ಗಾಂಧಿ ಪರಿವಾರದವರು ಏನೇ ಹೇಳಿದ್ರು ಅದೇ ಅಂತಿಮ. ಇವ್ರ ಕೆನೆಗೇನೂ ಇಲ್ಲ, ಇವ್ರ ಕೆನೆಗೆ ಏನಂದ್ರೆ ಏನೂ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿರ್ಬೋದು, ಆದ್ರೆ ರಾಹುಲ್ ಗಾಂಧಿ ಅವ್ರನ್ನ ಒಮ್ಮೆ ಕೇಳ್ಬಿಟ್ಟು ಹೇಳ್ತೀನಿ, ಸೋನಿಯಾ ಗಾಂಧಿ ಹತ್ರ ಮಾತಾಡಬೇಕು, ಮೇಡಮ್ ಹತ್ರ ಮಾತಾಡಬೇಕು, ಚರ್ಚೆ ಮಾಡಬೇಕು, ಆಮೇಲೆ ಡಿಸ್ಕಸ್ ಮಾಡಬೇಕು, ಅದಾದ್ಮೇಲೆ ಎಲ್ಲವನ್ನು ಕೂಡ ತಿಳಿಸ್ತೀನಿ ಅಂತ ಹೇಳ್ತಾರೆ. ಈ ತರ ಕಾಂಗ್ರೆಸ್ ಪರದಲ್ಲಿರುವಂತಹ ಒಂದು ಸಂಸ್ಕೃತಿಯಿಂದಾಗಿ ಹಿರಿಯರೆಲ್ಲರೂ ಕೂಡ ರಾಹುಲ್ ಗಾಂಧಿ ವಿರುದ್ಧ ಬುಸ್ಗುಡುತ್ತಿದ್ದಾರೆ. ಶಶಿ ತರೂರ್ ಆಯ್ತು, ದಿಗ್ವಿಜಯ್ ಸಿಂಗ್ ಆಯ್ತು, ಈಗ ಮಣಿಶಂಕರ್ ಅಯ್ಯರ್ ಅವರು ಕೂಡ ನೇರವಾಗಿ ಮಾತುಗಳನ್ನಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಪಕ್ಷ ಸಂಘಟನೆ ಬಗ್ಗೆನೇ ಗೊತ್ತಿಲ್ಲ ಅಂತೇಳಿ ಕಿಡಿಕಾರಿದ್ದಾರೆ. ಹೊಗಳ ಭಟ್ಟರ ಸಾಮ್ರಾಜ್ಯವಾಗ್ಬಿಟ್ಟಿದೆ. ಯಾರು ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಹೊಗಳ್ತಾರೋ ಅವರೇ ಗ್ರೇಟ್, ಯಾರು ರೋಡಿಗಳ ತರ ವರ್ತಿಸ್ತಾ ಇರ್ತಾರೋ ಅವರೇ ಇವರಿಗೆ ಬೇಕಾಗಿರೋದು ಅಂತೇಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕೆಸಿ ವೇಣುಗೋಪಾಲ್ ರೌಡಿಯಂತೆ ಇದ್ದಂಥವನನ್ನ ಇವತ್ತು ಬೇರೆದೇ ರೀತಿಯಲ್ಲಿ ಅವರನ್ನ ಪಟ್ಟಕ್ಕೆ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ, ಬೇರೆದೇ ರೀತಿಯಲ್ಲಿ ಪೋರ್ಟ್ರೇಟ್ ಮಾಡ್ತಾರೆ ಅಂತೇಳಿ ಅವರ ಪವರ್ ಕೇರ ವಿರುದ್ಧ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ವೇಣುಗೋಪಾಲ್ ಒಬ್ಬ ರೌಡಿ ಅಂತ ಮಣಿಶಂಕರ್ ಅವರು ಈಗಷ್ಟೇ ಮಾತಾಡೋದನ್ನ ಕೂಡ ಕೇಳಿಸ್ಕೊಂಡು ಕಾಂಗ್ರೆಸ್ ಪರದಲ್ಲಿ ಈ ತರ ಆಗ್ತಾ ಇದೆ. ಇವತ್ತು 70 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದಂತ ಕಾಂಗ್ರೆಸ್ ಪಾಳದಲ್ಲಿ ಹಿರಿಯರೇ ಇಲ್ಲದಂತೆ, ಒಂದು ರೀತಿಯಲ್ಲಿ ಮುತ್ಸದ್ದಿಯೇ ಇಲ್ಲದಂತೆ ಸಾಕ್ತಾ ಇದೆ. ಇದು ಮುಂಬರುವಂತಹ ದಿನದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇದನ್ನ ನಾವು ಹೇಳ್ತಾ ಇಲ್ಲ, ಕಾಂಗ್ರೆಸ್ನ ಕೆಲ ನಾಯಕರೇ ಹೇಳ್ತಾ ಇರೋದು. ಮುಂದಿನ ಸುದ್ದಿ ಗಮನ ಕೊಡಿ. ಯುರೋಪಿಯನ್ ಯೂನಿಯನ್ ಯುಎಸ್ಎ ಜೊತೆ ಟ್ರೇಡ್ ಡೀಲ್ ಅನ್ನ ಮುಗಿಸಿ ಯಶಸ್ವಿಯಾಗಿರುವಂತಹ ಪ್ರಧಾನಿ ಮೋದಿ ಅವರು ಇದೀಗ ಮತ್ತೊಂದು ಮೆಗಾ ಡೀಲ್ ನತ್ತ ಮುಖ ಮಾಡಿದ್ದಾರೆ. ಭಾರತದ ರಕ್ಷಣಾ ಕೋಟೆಯನ್ನ ಮತ್ತಷ್ಟು ಗಟ್ಟಿಗೊಳಿಸುವತ್ತ ನಿಗಾ ಇಟ್ಟಿದ್ದಾರೆ. ಏನದು ಈ ರಿಪೋರ್ಟ್. ಭಾರತದ ರಕ್ಷಣಾ ಕೋಟೆಗೆ ಮತ್ತಷ್ಟು ಬೂಸ್ಟರ್.
ಮೋದಿ ಮ್ಯಾಕ್ರನ್ ಭೇಟಿಯತ್ತ ವಿಶ್ವದ ಚಿತ್ತ. 2047ಕ್ಕೆ ವಿಕಸಿತ ಭಾರತದ ಕನಸು ಕಾಣುತ್ತಿರುವ ಪ್ರಧಾನಿ ಮೋದಿ ಅದರ ಜೊತೆ ಆತ್ಮನಿರ್ಭರ ಭಾರತ ಕಟ್ಟುವ ಸಂಕಲ್ಪ ಸಹ ಮಾಡಿದ್ದಾರೆ. EU ಮತ್ತು USA ಜೊತೆ ಆರ್ಥಿಕ ಡೀಲ್ ಕುದುರಿಸಿದ ನಮೋ ಇದೀಗ ಫ್ರಾನ್ಸ್ ಜೊತೆ ಡಿಫೆನ್ಸ್ ಡೀಲ್ಗೂ ಸಜ್ಜಾಗ್ತಾ ಇದ್ದಾರೆ. ನಾಳೆ ಫ್ರಾನ್ಸ್ ಅಧ್ಯಕ್ಷರು 4 ದಿನಗಳ ಭಾರತದ ಯಾತ್ರೆಗಾಗಿ ಮುಂಬೈಗೆ ಬರ್ತಿದ್ದು ಮಧ್ಯಾಹ್ನ 3:15ಕ್ಕೆ ಲೋಕಭವನದಲ್ಲಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಲಿದ್ದಾರೆ. ಬಳಿಕ ಕೇಂದ್ರ ಸರ್ಕಾರ ಆಯೋಜಿಸಿರುವ ಎಐ ಸಮ್ಮಿಟ್ನಲ್ಲಿ ಭಾಗಿಯಾಗಲಿದ್ದಾರೆ. ನಾಳೆ ಲೋಕಭವನದಲ್ಲಿ ಭೇಟಿಯಾಗಲಿರೋ ಮೋದಿ ಮತ್ತು ಮ್ಯಾಕ್ರಾನ್ ಭಾರತ ಫ್ರಾನ್ಸ್ ಡಿಫೆನ್ಸ್ ಪಾಲುದಾರಿಕೆ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಈ ಹಿಂದೆ ಮಾಡಿಕೊಂಡಿದ್ದ ಒಪ್ಪಂದದಲ್ಲಿ ಪ್ರಗತಿ ಪರಿಶೀಲನೆ ಮತ್ತು ಹೊಸ ಉದಯೋನ್ಮುಖ ವಲಯಗಳಲ್ಲಿನ ಹೂಡಿಕೆ ಬಗ್ಗೆ ಚರ್ಚೆಯಾಗಲಿದೆ. ಭಾರತ ರಕ್ಷಣಾ ಯೋಜನೆಗಳ ಕೇಂದ್ರ ಬಿಂದುವಾಗಿದ್ದು ಈ ನಡುವೆ ಭಾರತದ ವಾಯುಪಡೆಗೆ 114 ರಫೇಲ್ ಫೈಟರ್ ಜೆಟ್ ಖರೀದಿಗೆ ಅನುಮೋದನೆ ಸಿಕ್ಕಿದೆ. 3.25 ಲಕ್ಷ ಕೋಟಿ ರೂಪಾಯಿಗಳ ಪ್ರಸ್ತಾವನೆಗೆ ಸರ್ಕಾರ ಅನುಮೋದನೆ ನೀಡಿದ್ದು ಇದು ಇತ್ತೀಚಿನ ದಿನಗಳ ಅತಿದೊಡ್ಡ ರಕ್ಷಣಾ ಖರೀದಿಯಾಗಿದೆ. ಕೆಲ ದಿನಗಳಲ್ಲೇ ಐಎಎಫ್ಗೆ ಫ್ರಾನ್ಸ್ ನಿರ್ಮಿತ 18 ರಫೇಲ್ ಸೇರಲಿದ್ದು ಉಳಿದ 90 ವಿಮಾನಗಳು ಮೇಕ್ ಇನ್ ಇಂಡಿಯಾದ ಅಡಿ ನಿರ್ಮಾಣ ಮಾಡುವ ಸಾಧ್ಯತೆ ಇದೆ. ರಕ್ಷಣಾ ಕ್ಷೇತ್ರ ಮಾತ್ರವಲ್ಲ, ಎಐ ವಲಯದಲ್ಲೂ ಅತಿದೊಡ್ಡ ಮಾರುಕಟ್ಟೆ ನಿರ್ಮಿಸುವುದಕ್ಕೆ ಮೋದಿ ಸರ್ಕಾರ ಮುಂದಾಗಿದ್ದು ನಾಳೆ ಮುಂಬೈನಲ್ಲಿ ಅಂತಾರಾಷ್ಟೀಯ ಮಟ್ಟದ ಎಐ ಸಮ್ಮಿಟ್ ನಡೆಯಲಿದೆ. ಗೂಗಲ್, ಮೈಕ್ರೋಸಾಫ್ಟ್ ಸೇರಿದಂತೆ ವಿಶ್ವದ ಟಾಪ್ ಕ್ಲಾಸ್ ಸಂಸ್ಥೆಗಳ ಸಿಇಒಗಳು ಮುಂಬೈಗೆ ಬಂದಿಳಿಯಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶಬರಿಮಲೆಗೆ ಹೋಗಬೇಕು, ನಮಗೂ ಅವಕಾಶವನ್ನ ಕೊಡಬೇಕು, ಎಲ್ಲಾ ವಯೋಮಾನದ ಮಹಿಳೆಯರಿಗೂ ಕೂಡ ಹಕ್ಕಿದೆ ಅಂತ ಹೇಳಿ ಈ ಹಿಂದೆ ಕೋರ್ಟ್ ಮೆಟ್ಟಿಲೇರಿದ್ರು. 2018ರಲ್ಲಿ ಸುಪ್ರೀಂ ಕೋರ್ಟ್ನಿಂದ ಆದೇಶ ಕೂಡ ಬಂದಿತ್ತು. ಆ ಸಂದರ್ಭದಲ್ಲಿ ಮಹಿಳೆಯರು ಶಬರಿಮಲೆ ಏರುಮಲೆಯನ್ನ ಹತ್ತೋದಕ್ಕೆ ಶುರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಯ್ಯಪ್ಪ ಮಾಲಾಧಾರಿಗಳು, ಭಕ್ತರು ಎಲ್ಲರೂ ಕೂಡ ಅದನ್ನ ತೀವ್ರವಾಗಿ ವಿರೋಧಿಸಿದ್ರು. ಇಡೀ ರಾಷ್ಟ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಸದ್ದಾಗಿತ್ತು ಆ ವಿಚಾರ. ಈಗ ಮತ್ತೊಮ್ಮೆ ಅದೇ ವಿಚಾರ ಮುನ್ನೆಲೆಗೆ ಬಂದಿದೆ. ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಅರ್ಜಿಗಳ ಸಲ್ಲಿಕೆ ಆಗಿತ್ತು. ಎಲ್ಲಾ ವಯೋಮಾನದ ಮಹಿಳೆಯರಿಗೂ ಕೂಡ ಶಬರಿಮಲೆಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅಂತೇಳಿ. ಆದ್ರೆ ನೋಡಿ, ಅಲ್ಲಿ ಇರುವಂತದ್ದು 10 ವರ್ಷಕ್ಕಿಂತ ಒಳಗಿರುವಂತಹ ಹೆಣ್ಣು ಮಕ್ಕಳಿಗೆ, 60 ವರ್ಷ ದಾಟಿರುವಂತಹ ಮಹಿಳೆಯರಿಗೆ ಮಾತ್ರ ಅವಕಾಶ ಇತ್ತು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಒಂದಷ್ಟು ಅರ್ಜಿಗಳ ಸಲ್ಲಿಕೆ ಆಗಿತ್ತು. ಎಲ್ಲಾ ವಯೋಮಾನದ ಮಹಿಳೆಯರಿಗೂ ಕೂಡ ಅವಕಾಶವನ್ನ ಮಾಡಿಕೊಡಬೇಕು, ಅದಕ್ಕೆ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶವನ್ನ ಮಾಡಬೇಕು ಅಂತೇಳಿ ಅರ್ಜಿಗಳ ಸಲ್ಲಿಕೆ ಆಗಿತ್ತು. ಅದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರುವಂತಹ ಸುಪ್ರೀಂ ಕೋರ್ಟ್ 9 ಜನ ನ್ಯಾಯಮೂರ್ತಿಗಳ ಸಂವಿಧಾನ ಪೀಠದಲ್ಲಿ ಏಪ್ರಿಲ್ 7ರಿಂದ ವಿಚಾರಣೆಯನ್ನ ನಡೆಸ್ತೀವಿ ಅಂತ ಹೇಳಿದೆ. ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ಶಬರಿಮಲೆಗೆ ಮಹಿಳೆಯರ ಪ್ರವೇಶ ವಿವಾದ. ಸಂವಿಧಾನ ಪೀಠದಲ್ಲಿ ನಡೆಯಲಿದೆ ಲಢಾಯಿ. ಕೇರಳದ ಶಬರಿಮಲೆ ಸೇರಿದಂತೆ ದೇಶಾದ್ಯಂತ ಹಲವು ಧಾರ್ಮಿಕ ಸ್ಥಳಗಳಲ್ಲಿ ಮಹಿಳೆಯರ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಲಾಗಿದ್ದು ಈ ಕುರಿತು ಏಪ್ರಿಲ್ 7ರಿಂದ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠದಲ್ಲಿ ವಿಚಾರಣೆ ಶುರುವಾಗಲಿದೆ. 9 ಸದಸ್ಯರ ಪೀಠದಲ್ಲಿ ವಿಚಾರಣೆ ನಡೆಯಲಿದ್ದು ಸುಪ್ರೀಂ ಕೋರ್ಟ್ ಏಪ್ರಿಲ್ 22ರೊಳಗೆ ವಿಚಾರಣೆ ಪೂರ್ಣಗೊಳಿಸುವ ಗಡುವು ವಿಧಿಸಿಕೊಂಡಿದೆ. ಮಹಿಳೆಯರಿಗೆ ಸಿಗುತ್ತಾ ಪ್ರವೇಶ? ಸೆಪ್ಟೆಂಬರ್ 2018ರ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಶಬರಿಮಲೆ ದೇವಸ್ಥಾನಕ್ಕೆ ಎಲ್ಲಾ ವಯಸ್ಸಿನ ಮಹಿಳೆಯರಿಗೆ ಪ್ರವೇಶವನ್ನ ಅನುಮತಿಸಿತ್ತು. 4.1 ಅನುಪಾತದಲ್ಲಿ ಆದೇಶ ನೀಡಿದ್ದು ಪೀಠದ ಏಕೈಕ ಮಹಿಳಾ ನ್ಯಾಯಮೂರ್ತಿ ಇಂದು ಮಲ್ಹೋತ್ರಾ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದರು. 2018ರ ಆದೇಶವನ್ನ ಪ್ರಶ್ನಿಸಿ 50ಕ್ಕೂ ಹೆಚ್ಚು ಮೇಲ್ಮನವಿ ಬಂದಿದ್ದು ಏಪ್ರಿಲ್ 7ರಿಂದ ಏಪ್ರಿಲ್ 9ರವರೆಗೆ ಈ ಅರ್ಜಿಗಳ ವಿಚಾರಣೆ ನಡೆಯಲಿದೆ. ಅದನ್ನ ವಿರೋಧಿಸುವ ಅರ್ಜಿಗಳನ್ನ ಏಪ್ರಿಲ್ 14ರಿಂದ ಏಪ್ರಿಲ್ 16ರವರೆಗೆ ವಿಚಾರಣೆ ನಡೆಸಲಾಗುವುದು. ಮರು ಪ್ರತ್ಯಾರೋಪಣೆಗಳು ಯಾವುದಾದರೂ ಇದ್ದರೆ ಏಪ್ರಿಲ್ 21ರಿಂದ ವಿಚಾರಣೆಗೆ ಬರಲಿವೆ.
ಶಬರಿಮಲೆ ಮಾತ್ರವಲ್ಲ, ಮುಸ್ಲಿಂ ಮಹಿಳೆಯರ ಮಸೀದಿ ಪ್ರವೇಶ, ಪಾರ್ಸಿ ಅಲ್ಲದ ವ್ಯಕ್ತಿಯನ್ನ ವಿವಾಹವಾಗಿದ್ದರೆ ಪಾರ್ಸಿ ಮಹಿಳೆಯರ ಅಗ್ನಿ ದೇವಾಲಯ ಪ್ರವೇಶ ಹಾಗೂ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆಯೂ ನಡೆಯಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಟಾಪ್ 5 ನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸಿಬಿಎಸ್ಇ ಮಹತ್ವದ ಸೂಚನೆಯನ್ನು ಹೊರಡಿಸಿದೆ. ಅದರಂತೆ ವಿದ್ಯಾರ್ಥಿಗಳು ಮೊದಲ ಹಂತದ ಪರೀಕ್ಷೆಯಲ್ಲಿ ಭಾಗಿಯಾಗುವುದು ಕಡ್ಡಾಯವಾಗಿದೆ. ಮೊದಲ ಹಂತದ ಪರೀಕ್ಷೆಯಲ್ಲಿ 3ಕ್ಕಿಂತ ಹೆಚ್ಚು ವಿಷಯದಲ್ಲಿ ಗೈರಾದರೆ ಎರಡನೇ ಹಂತದ ಪರೀಕ್ಷೆಗೆ ಅನರ್ಹರಾಗ್ತಾರೆ. ಬೆಂಗಳೂರು ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಅವರ ಶಾಸಕತ್ವವನ್ನು ಹೈಕೋರ್ಟ್ ಅಸಿಂಧುಗೊಳಿಸಿದೆ. ಚುನಾವಣಾ ಅಕ್ರಮಗಳ ಆರೋಪದ ಮೇಲೆ ಈ ಆದೇಶ ನೀಡಲಾಗಿದೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ. MDH ದಮ್ ಹಾಲು, ಮಾಲ್ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್.